गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः. ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂಥ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದ ನಿಜಗುಣಪ್ಪನವರ ಪಾದಕಮಲಗಳಿಗೂ, ಸದ್ಗುರು ಮಾರ್ತಂಡ ಸಾಬಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂಥ ಕೈವೆಲ್ಲ ಪದ್ಧತಿಯಲ್ಲಿ ನೀತಿ ಕ್ರಿಯಾಚರ್ಯ ಸ್ಥಳ ಇವಾಗ ನಡೆದದ. ಈ ಸ್ಥಳದಲ್ಲಿ ಯಾವುದು ಅದರ ಮೊದಲನೆಯ ಪದದ್ದೇ ನಡೆದದ. ಈ ಮೊದಲನೆಯ ಪದದಲ್ಲಿ ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ, ರಾಗದಿಂಬೇರಿನ್ನು ಭಾವಬೀಜಮುಂಟೆ ಅಂತ ಇಲ್ಲಿ ಹಲವಾರು ರೀತಿಯಿಂದ ಹೇಳಿದ್ದಾರೆ. ಈ ಒಂದು ನುಡಿಯಲ್ಲಿ ಹೇಳುವಂಥ ವಿಚಾರ ಯಾವ ರೀತಿ ಹೇಳಿದಾರ ಅಂತಂದ್ರೆ, ನರಜನ್ಮದಿಂದ ಹೆದೋಳು ಮಿಗಿಲುಂಟೆ, ಕರ್ಣ ವಿಜಯದಿಂದ ಕಲಿತನಮುಂಟೆ, ಧರೆಗೆ ಯಾಚನೆಯಿಂದ ಲಘುತರ ಮುಂಟೆ, ಪರಬೊಮ್ಮದರಿವಿನಿಂದುರೆ ಜಾಣ್ಮೆ ಮುಂಟೆ ಅನ್ನುವಂಥ ಈ ಒಂದು ನುಡಿ ಬಹಳ ವಿಶೇಷವಾಗಿ ಹೇಳ್ತಾರೆ ಅವರು. ಯಾಕಂದ್ರೆ ಈಗ ಹಿಂದೆ 2 ದಿವಸ ಆಯಿತು ಅದೇ ನುಡಿಗಳನ್ನು ಹೇಳ್ಕೊತ ಬಂದಿದ್ದಾರೆ. ಇವಾಗ ಧರೆಗೆ ಯಾಚನೆಯಿಂದ ಲಘುತರ ಮುಂಟೆ ಅನ್ನುವಂಥ ವಿಚಾರ ಇಲ್ಲಿ ನಿನ್ನೆ ಆಗಿಲ್ಲ ಇವತ್ತು. ಧರೆಗೆ ಯಾಚನೆಯಿಂದ ಲಘುತರ ಮುಂಟೆ ಅಂತಂದರೆ, ಇಲ್ಲಿ ಭೂಮಿಯ ಮೇಲೆ ಬೇಡುವುದಕ್ಕಿಂತ ಹಗುರತ್ವ ಯಾವುದೂ ಇಲ್ಲ ಅಂತ ಈಗ ಹಲವಾರು ಉದಾಹರಣೆಗಳನ್ನು ಹೇಳಿದೆ. ಯಾಕಂದ್ರೆ ಮಾನವ ಜನ್ಮ ನರಜನ್ಮಕ್ಕಿಂತ ಜಗತ್ತಿನೊಳಗೆ ದೊಡ್ಡದು ಯಾವುದೂ ಇಲ್ಲವೇ ಇಲ್ಲ. ಜಗತ್ತಿನಾಗ ಎಲ್ಲವನ್ನ ತೊಗೊಳ್ಬೋದು, ಆದರೆ ನರಜನ್ಮ, ಈ ಮನುಷ್ಯನ ಜನ್ಮ ಬರೋದು ಭಾಳ ದುರ್ಲಭ. ಜಂತು ನಮ್ಮ ನರಜನ್ಮ ದುರ್ಲಭ ಅಂತ ಹೇಳ್ತಾರೆ. ಹಾಗಾಗಿ ಇಂಥ ಒಂದು ಶರೀರದಲ್ಲಿ ಬಂದು ನೀನು ಅದು ಬೇಡೋದು ಇದು ಬೇಡೋದು ಮಾಡಿದೆ ಅಂತಂದ್ರೆ ಇದರಷ್ಟು ಹಗುರತನ ಯಾವುದೂ ಇಲ್ಲಪ್ಪ. ಯಾಕಂತಂದ್ರೆ ಹೆಂಗಾಗ್ತದೆ, ಈ ದೇವತೆಗಳಿಗಾದರೂ ಕೂಡ ಬೇಡುವಂಥದ್ದು, ಮನುಷ್ಯ ಹುಟ್ಟಿನಿಂದ ನನಗೆ ಅದು ಬೇಕು ಇದು ಬೇಕಂತ ದೇವ್ರ ಮುಂದೆ ಕೈ ಒಡ್ಡುವಂಥದ್ದು, ಇದು ಭಾಳ ಹಗುರತ್ವದಿಂದ ಕೂಡಿದಂಥದ್ದು. ಯಾಕಂದ್ರೆ ಹಗುರ ಅಂದ್ರೆ ಕನಿಷ್ಠದಿಂದ ಕೂಡಿದಂಥದ್ದು. ಯಾಕಂತಂದ್ರೆ ಈ ದೇವತೆಗಳಿಗೂ ಕೂಡ ಇರದೇ ಇರುವಂಥ ಶಕ್ತಿ ನಿನ್ನಲ್ಲಿ ಅಡಿಗೆ ಆದರೂ ಕೂಡ ಅದು ಕೊಡು ಇದು ಕೊಡು ಹೇಳ್ತಾರೆ. ರೋಗಾದಿ ಬಾಧೆಗಳು ಬಂದು ತಾವಾಗಿ ರೋಗಾದಿಗಳು ಬಂದು ತಾವೇ ನೀನಾಗಿ ಎಳಸದಿರಲು ಉಣಿಸುವಂತೆ, ರಾಗವಿಲ್ಲದೊಡ ಪೋಗದು ನಿನಗಹ ಸುಖ ಪೂಗವಿಂತಿದು ನಿಜಬಹುದರಿಂದ ಅಂತ ಒಂದು ನುಡಿಯಲ್ಲಿ ಹೇಳ್ತಾರೆ. ಯಾರು ನಿಜಗುಂಡ್ರು. ಯಾಕಂದ್ರೆ ರೋಗ ಇವತ್ತು ಬರಲಿ ಅಂತ ಯಾರು ಕೇಳ್ಕೊಂಡಾರೇನು, ಯಾರ ಹತ್ರ ರೋಗ ಬರಲಪ್ಪ ಅಂತ ಇವತ್ತು ದೇವತೆಗಳು ನಮ್ಗೆ ಅದು ಕೊಡಪ್ಪ ಇದು ಕೊಡಪ್ಪ, ಆಸ್ತಿ ಕೊಡು, ಅಂತಸ್ತು ಕೊಡು, ಚಲೋದು ಮಾಡು, ಸುಖ ಕೊಡು, ರೊಕ್ಕ ಕೊಡು, ರೂಪಾಯಿ ಕೊಡು ಅಂತ ನಾವೆಲ್ಲ ಕೇಳ್ತೀವಿ. ಆದರೆ ಇಲ್ಲಿ ಹೇಳ್ತಾರೆ ರೋಗಗಳನ್ನು ಬರಲಿ ಅಂತ ಜಗತ್ತಿನೊಳಗೆ ಯಾರಾದರೂ ಕೇಳ್ಯಾರೇನಂದರೆ ಯಾರೂ ಕೇಳಿಲ್ಲ. ಆದರೂ ರೋಗ ಬರೋದು ಬಿಟ್ಟದೇನು ಅಂದರೆ ರೋಗ ಬರ್ತಾವೆ. ಅದಕ್ಕೆ ಬಂದು ನೀನಾಗಿ ಎಳಸದಿರಲು ಉಣಿಸುವಂತೆ, ಯಾರು ನೀನು ಕೇಳಿಲ್ಲ ಅಂದರೂ ಕೂಡ ರೋಗಗಳು ಬಂದು ನಿನಗೆ ಕಷ್ಟ ಕೊಡ್ತದಿಲ್ಲ, ದುಃಖ ಕೊಡ್ತದಿಲ್ಲ. ಅದರಂಗೆ ರಾಗವಿಲ್ಲದೊಡೆ ಪೋಗದು ನಿನಗ ಸುಖ ಪೂಗವಿಂತಿದ್ರೆ ಅದು ನಿನಗೆ ಅದ್ರ ಮೇಲೆ ಪ್ರೇಮನೂ ಇಲ್ಲ, ಅದರಿಂದ ಕಷ್ಟನೇ ಆಗ್ಯದ ಅಂತಂದ್ರೂ ಕೂಡ ಅದರ ಬರಲಿ ಅಂತ ನಿನಗೆ ಅದ್ರ ಮೇಲೆ ಏನಾದರೂ ಪ್ರೀತಿ ಪ್ರೇಮ ಅದನ್ನು ರೋಗದ ಮೇಲೆ. ಯಾರು ಜಗತ್ತಿನೊಳಗೆ ಯಾರು ರೋಗ ಬರಲಿ ಅಂತ ಬೇಡ್ಕೊಂಡಿಲ್ಲ ಅಂದರೂ ಕೂಡ ಅದ್ರ ಮೇಲೆ ನಿನಗೆ ಪ್ರೀತಿ ಇಲ್ಲ ಅಂದರೂ ಕೂಡ ಅದು ಬಂದು ನಿನಗೆ ಕಷ್ಟ ಉಣಿಸ್ತದಲ್ಲ. ಅದೇ ರೀತಿ ಕೂಡ ಸುಖನೂ ಹಾಗೇನೆ, ನೀ ಕೇಳ್ದೇ ಬರ್ತದಂತಂದ್ರೆ ನೀನು ಕೇಳಕ್ಕೆ ಹೋಗಬೇಡ. ಅದಕ್ಕೆ ಬಾರದು ಬಪ್ಪದು ತಪ್ಪದು. ಜ್ಞಾನಿಗಳು ಹೇಳ್ತಾರ ಈ ರೀತಿಯಿಂದ ನೀನು ಬೇಡಕ್ಕೆ ಹೋಗಬೇಡ. ಬೇಡಿದೆ ಅಂತಂದ್ರೆ ಈಗ ಒಬ್ಬ ಸದ್ಗುರು ಇರ್ತಾನೆ, ಆತನ ಹತ್ರ ನನಗೆ ಅದು ಕೊಡಪ್ಪ ಇದು ಕೊಡಪ್ಪ ಅಂತ ಬೇಡಿದ್ರೆ ಬಹಳ ಕನಿಷ್ಠತ್ವ ಆಗ್ತದೆ. ಯಾಕಂದರೆ ನಿನ್ನ ಶರೀರ ಬಹಳ ಶ್ರೇಷ್ಠವಾಗಿರುವಂಥದ್ದು ಅದಪ್ಪ. ಅದಕ್ಕೆ ಹೇಳ್ತಾರೆ, ಒಬ್ಬ ಈಗಾಗಲೇ ಉದಾಹರಣೆ ಹೇಳ್ಯದ, ಒಬ್ಬನು ಭಾಳ ಶ್ರೀಮಂತ ತನ್ನ ಮನೆ ಮುಂದೆ ಒಂದು ಜೋಕಾಲಿ ಕಟ್ಕೊಂಡು ದಿನ ಮಂಡಕ್ಕಿ ಅದು ಚುರುಮುರಿ ತಿಂತಿದ್ದ. ದಾರ್ಯಾಗ ಒಬ್ಬ ಭಿಕ್ಷಗಾರ ದಿನ ಅದೇ ದಾರಿಯಲ್ಲಿ ಹೋಗ್ತಿದ್ದ, ಹಿಂಗೆ ನೋಡ್ತಿದ್ದ, ಮುಂದಕ್ಕೆ ಹೋಗ್ತಿದ್ದ. ಅವನಿಗೆ ಭಾಳ ಆಸೆ ಆಗ್ತಿತ್ತು, ಎಷ್ಟು ಚಂದ ಚುರುಮುರಿ ತಿಂತಾನಲ್ಲಪ್ಪ, ನನಗೇನಾದರೂ ಸಿಕ್ಕರೆ ನಾನು ಹಾಗೆ ತಿಂತೀನಿ ನೋಡಂತ ದಿನ ಆಸೆ ಪಟ್ಕೊಂಡು ಹೋಗ್ತಿದ್ದ ಅವನು.
ಒಂದು ದಿವಸ ದಿನ ಅವ್ನು ಹಿಂಗೆ ನೋಡ್ಕೊಂಡು ಹೋಗೋದು ನೋಡಿ ಆ ಶ್ರೀಮಂತಗೆ ಅನ್ನಿಸ್ತದ, ಏನಾರ ಕೇಳಿ ಇವತ್ತು ಕೊಟ್ಟು ಬಿಡೋಣ ಅಂತ ಮನಸ್ಸು ಮಾಡಿ ಆತ ತಮ್ಮ ಆಳಮಗನಿಗೆ ಹೇಳ್ತಾನೆ, ಆ ಭಿಕ್ಷಕನ ಕರ್ಕೊಂಡು ಬಾ. ಅವು ಬಂದು ಅವ್ರು ಕರಿತಾ ಇದ್ದಾರೆ. ಅವನಿಗೆ ಭಾಳ ಖುಷಿ ಆಯಿತು. ಶ್ರೀಮಂತ ಕರೆಯಕತ್ತೇನಂದ್ರೆ ಭಾಳ ಖುಷಿಯಾಗಿಬಿಡ್ತು. ಖುಷಿಯಾಗಿ ಬಂದು ನಿಂತ, ಏನು ಬೇಕು ನಿಂಗೆ, ಇವತ್ತು ಏನಾರೇ ಕೇಳೋ. ಅದಕ್ಕೆ ಭಾಳಷ್ಟು ಈಗ ಭಾಳ ದೊಡ್ಡ ದೊಡ್ಡ ಉದ್ಯಮಿಗಳದಾರ ನೋಡಿ ನಮ್ಮ ಇಂಡಿಯಾದಾಗ. ನಂಬರ್ 1 ಇಡೀ ದೇಶಕ್ಕೆ ಜಗತ್ತಿಗೆ ನಂಬರ್ 1 ಇರುವಂಥ ಶ್ರೀಮಂತರು ಅದಾರ. ಮತ್ತು ಅಂಥವ್ರು ಕರೆದಾಗ ಎಷ್ಟು ಖುಷಿ ಆಯ್ತಾನೆ. ಏನಾರೇ ಕೇಳು, ಸಾಯೋವರೆಗೆ ಮತ್ತು ಅವ್ರ ಮಕ್ಕಳು ಮೊಮ್ಮಕ್ಕಳು ತಿನ್ನುವಷ್ಟು ಆಸ್ತಿ ಕೂಡ ಕೊಡುವಂಥ ಶಕ್ತಿ ಇರುವಂಥ ಶ್ರೀಮಂತ ಅದ. ಆಯ್ತಪ್ಪ, ಏನು ಕೇಳ್ತಿದ್ದಿ ಕೇಳಿ, ಇವತ್ತು ನನ್ನ ಮನಸ್ಸು ನಿನಗೆ ಏನಾರು ಕೊಡ್ಬೇಕು ಅನಿಸ್ಬಿಟ್ಟದ, ಕೇಳು. ಅವನು ಏನು ಮಾಡದ, ಅಲ್ಲ ರೀ ನನಗೆ ನೀವೇನು ದಿನ ಚುರುಮುರಿ ತಿಂತಿದ್ರಲ್ಲ, ಚುರುಮುರಿ ಕೊಡ್ರಿ ಅಂತಂದ. ಅಂದಗಳನ್ನೇ ಆತಗೋ, ಅಯ್ಯೋ ಇದು ಕೇಳಿದೆ ನೀನು, ಇದು ಅದು ಏನು ಭಾರಿ ದೊಡ್ಡ ಆಗದೇನು, ತಗೋ ಅಂತೇಳ್ಬಿಟ್ಟು ಚುರುಮುರಿ ಪಟ್ನ ಒಂದಿಷ್ಟು ಕೊಟ್ಟು ಕಳಿಸಿದ. ಅವ್ನು ತಿನ್ಕೊತ ಬಂದ. ಇಲ್ಲಿ ಜ್ಞಾನಿ ಹೇಳೋದು ಉದ್ದೇಶ ಏನಂತಂದ್ರೆ, ಆ ಶ್ರೀಮಂತ ಮನಸ್ಸು ಮಾಡಿ ಕೊಡೋಕೆ ಶುರು ಮಾಡ್ಯಾನಂತಂದಾಗ ಆತ ಕೇಳಿದಂಥದ್ದು ಏನು, ಬರೀ ತಿಂದು ಒಂದು 5-10 ನಿಮಿಷದಾಗ ತಿಂದು ನಾಶ ಆಗಿ ಹೋಗುವಂಥದ್ದು ಕೇಳಿದ. ಆದರೆ ಆತ ಮನಸ್ಸು ಮಾಡಿದ್ರೆ ಎಷ್ಟೋ ತನ್ನ ತಲಾಂತರ ಕುಂತು ತಿನ್ನುವಷ್ಟು ಆಸ್ತಿ ಕೇಳ್ಬೋದಾಗಿತ್ತು. ಆದರೆ ಆತ ಕೇಳಲಿಲ್ಲ, ಯಾಕಂದರೆ ಆತನ ಬುದ್ಧಿ ಅಷ್ಟೇ ಇತ್ತು. ಹಾಗಾಗಿ ಅಂಥ ಒಂದು ಕೊಡುವಂಥ ಸಮಯ ಬಂದರೂ ಕೂಡ ಆತ ಸಣ್ಣದು ಕೇಳಿ ನಾಶ ಆಗಿ ಹೋದ್ನಲ್ಲ. ಅದಕ್ಕೆ ಜ್ಞಾನಿ ಹೇಳ್ತಾರೆ, ನೋಡಪ್ಪ ನಿನ್ನ ಶರೀರ ಈ ಭೂಮಿಗೆ ಬಂದದಂದ್ರೆ ಸುಮ್ಮನೆ ಬಂದಿಲ್ಲಪ್ಪ, ಶ್ರೇಷ್ಠವಾಗಿ ಬಂದದ. ನೀ ಕೇಳೋದನ್ನ ಎಂಥದ್ದು ಕೇಳ್ತಿದ್ದಿ, ಒಬ್ಬ ಸದ್ಗುರುವಿನ ಹತ್ರ ಚುರುಮುರಿ ಕೇಳೋಂಥದ್ದಲ್ಲ, ಶಾಶ್ವತವಾಗಿರುವಂಥ ಸುಖವನ್ನೇ ಕೇಳಬೇಕಾಗ್ತದ. ಏನಾದರೂ ಅದು ಇದು, ಯಾಕಂದ್ರೆ ನಿನಗೊಬ್ಬ ಸದ್ಗುರು ಸಿಕ್ಕಿದಾನ ಅಂತಂದ್ರೆ ಅವನು ನಿನ್ನ ಮೇಲೆ ಕೃಪೆಯಾಗಿ ಸಿಕ್ಕಿದಾನಂತ ತಿಳ್ಕೊಳ್ಬೇಕು. ಅಲ್ಲೋಗಿ ನೀನು ಅದು ಕೊಡು ಇದು ಕೊಡು ಅಂತ ಕೇಳಿದ್ರೆ ಚುರುಮುರಿ ತಿಂದು ಅವ್ನು ಹೆಂಗೆ ಹೋದ ಹಂಗಾಗ್ತದೆ ನೋಡಿ. ನಿನ್ನ ಕೇಳು, ಆತನ ಹತ್ರ ಆತನ ಮುಖಾಂತರ ನೀನು ಕೇಳಬೇಕಾಗಿತ್ತು ಅಂತಂದ್ರೆ ನಾಶ ಆಗದೇ ಇರುವಂಥ ಸುಖವನ್ನು ಕೇಳು ಅನ್ನುವಂಥ ವಿಚಾರ. ಅದಕ್ಕೆ ಬರೀ ಸಣ್ಣ ಪುಟ್ಟ ದೇವತೆಗಳು ಏನು ಕೊಡ್ತಾರೆ, ದೇವತೆಗಳು ಮುಂದೆ ಕೈ ಒಡ್ಡಿದ್ರೆ ಅವು ಏನು ಕೊಡ್ತಾರೆ, ಸಣ್ಣ ಪುಟ್ಟದ್ದು ಕೊಡ್ತಾರೆ. ಅದು ನಿಜವಾಗಿ ಶಾಶ್ವತ ಅದೇನು, ಯಾಕಂತಂದ್ರೆ ಅದು ಬರೀ ಮ್ಯಾಲಿದು ಒಂದು ಗಿಡ ಕಡ್ದಿರ್ತೀವಿ. ಆ ಗಿಡ ಕಡ್ದುಗಳನ್ನೇ ಅದು ಮತ್ತೆ ಚಿಗುರಂಗ್ಲೇನಂದ್ರೆ ಚಿಗಿರ್ತದೆ. ಎಷ್ಟು ದಿವಸ, ಸ್ವಲ್ಪ ದಿವಸ ಮತ್ತೆ ಚೆನ್ನಾಗಿ ಚಿಗುರ್ತದೆ. ಆದ್ರೆ ಬೇರನ್ನು ಪೂರ್ತಿ ತೆಗೆದಾಗ ಮಾತ್ರ ಅದು ನಾಶ ಆಗ್ತದೆ, ಅಲ್ಲಿವರೆಗೂ ನಾಶ ಆಗಲ್ಲ. ಅದೇ ರೀತಿ ನಮಗೆ ಬಂದಂಥ ದುಃಖ ಯಾವ ರೀತಿ ಅಂದ್ರೆ, ಒಂದು ಗಿಡ ಇರ್ತದೆ, ಆ ಗಿಡದ ಮ್ಯಾಲೆ ಏನು ಕೊಲ್ಲೆ ಕಡ್ದಾಗ ಅದು ಮತ್ತೆ ತಿರ್ಗಾ ಬೆಳೀತದೆ. ಅದೇ ರೀತಿ ಕ್ಷಣಿಕವಾದಂಥ ದುಃಖವನ್ನು ಮಾತ್ರ ನಾಶ ಆಗ್ತದೆ, ಆದರೆ ಮೂಲ ದುಃಖ ಇರ್ತದೆ. ಆ ಮೂಲ ದುಃಖವನ್ನು ನಾಶ ಮಾಡ್ಕೋಬೇಕಾಗಿತ್ತಂದ್ರೆ ಸದ್ಗುರುವಿನ ವಾಕ್ಯ ಕೇಳಬೇಕು. ಅಂಥ ಒಂದು ಶಕ್ತಿ ಇದೆ. ಅದಕ್ಕೆ ಸಣ್ಣ ಪುಟ್ಟದ್ದು ಕೇಳಬೇಡ, ಬೇಡದಕ್ಕಿಂತ ಹಗುರತ್ವ ಜಗತ್ತಿನೊಳಗೆ ಯಾವುದೂ ಇಲ್ಲ. ಅದು ಇದು ಕೇಳಕ್ಕೆ ಹೋಗಬೇಡ, ಕೇಳಿದ್ರೆ ನಾಶ ಆಗದೇ ಇರುವಂಥ ವಸ್ತುವನ್ನೇ ಕೇಳು ಅನ್ನುವಂಥ ವಿಚಾರ ಅವರು ಹೇಳ್ತಾರೆ. ಮತ್ತು ಇದನ್ನೇ ಒಂದು ವಿಚಾರ ಇದನ್ನು ಕೂಡ ಹೇಳ್ತಾರೆ ಅವರು. ಹೈದರಾಬಾದ್ನಲ್ಲಿ ಒಬ್ಬ ಫಕೀರ್ ದಿನ ಭಿಕ್ಷಾಟನೆಗೆ ಹೋಗ್ತಿದ್ನಂತ. ಭಿಕ್ಷಾಟನೆಗೆ ಹೋದಾಗ ಆತ ಒಬ್ಬ ರಾಜನ ಒಂದು ಮನೆ ಮುಂದೆ ಆಯ್ದು ಹೋಗ್ತಿದ್ನಂತ ದಿವಸ. ಅವಾಗ ಒಂದು ಕುದುರೆಗೆ ಏನು ಮಾಡ್ತಿದ್ದ, ರಾಜನ ಒಂದು ಪಟ್ಟದ ಆನೆಗೆ ಆ ಮಾವುತ ಏನು ಮಾಡ್ತಿದ್ದ, ಇದು ಉತ್ತುತ್ತಿ, ದ್ರಾಕ್ಷಿ, ತುಪ್ಪ, ಬೆಲ್ಲ, ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿದ್ದು ಉಂಡೆ ಕಟ್ಟಿಕೇಸಿ ಅದ್ರ ಬಾಯಾಗ ತುರುಕ್ತಿದ್ದ. ಎಲ್ಲ ಮನೆ ತಿರುಗಿ ಬಂದಿದ್ದ. ಕೆಲವ್ರು ಕೊಡ್ತಿದ್ರು, ಕೆಲವರು ಕೊಡ್ತಿರ್ಲಿಲ್ಲ. ಏನು ನಿನಗೇನಾಗ್ಯದ ದುಡ್ಕೊಂಡು ತಿನ್ನಕ ಅಂತ ಹಂಗೆಲ್ಲ ಬೈದು ಕಳಿಸ್ತಿದ್ರು. ಎಷ್ಟೊತ್ತ ಇದು ಮಾಡಿದ್ರು ಕೂಡ ನೀನು ದುಡ್ಕೊಂಡು ತಿನ್ನಕ್ಕೆ ಏನಾಗ್ಯದ, ಕಡಿದ್ರೆ 4 ತುಂಡಾಗ್ತಿದ್ದಿ, ಮಾಡ್ಕೊಂಡು ತಿನ್ನಕ್ಕೆ ಬರೋಂಗಿಲ್ಲ, ದುಡಿಯೋಕೆ ಏನಾಗ್ಯದ ನಿನಗೆ ಒಂದೊಂದು ಕಳಿಸ್ತಿದ್ರು. ಅದಕ್ಕೆ ಬೇಜಾರಾಗಿಬಿಟ್ಟಿತ್ತು. ಏನು ಮಾಡೋದು ಫಕೀರ್ ಅದನ್ನು ಹೋಗಿ ನಡ್ಕೊತ ಹೋಗಾಗ ಒಂದು ಕಣ್ಣಿಗೆ ಬಿತ್ತದು, ಒಂದು ವಿಷಯ ಕಣ್ಣಿಗೆ ಬಿತ್ತು. ತಿರ್ಗಾ ನೋಡಿದ ರಾಜನ ಮನೆ ಮುಂದೆ ಮಾವುತ ಇಷ್ಟು ಉಂಡೆ ಮಾಡಿ ಆನೆ ಒಲ್ಲಂತಿತ್ತು ಅಂದರೂ ಕೂಡ ಸೊಂಡಿ ಹಿಂಗೆ ಹಿಡಿದ್ಕೆ ಬಾಯಾಗ ಒಂದೊಂದು ಉಂಡೆ ತುರುಕ್ತಿದ್ದ. ಅತಿಗೇನಿಸ್ತು, ನಾನು ಇಷ್ಟೆಲ್ಲನೂ ಮಾಡ್ಕೊಂಡು ಬಂದಿದ್ದೀನಿ, ನನಗೇನು ಸಿಗಲಿಲ್ಲ. ಈ ಆನೆ ಒಲ್ಲಂದ್ರೂ ಕೂಡ ಹಿಡಿದು ಬಾಯಾಗ ತುರುಕ್ಲಕತ್ತೇನಲ್ಲ, ನಾನು ಇಷ್ಟು ಬೇಡ್ಕೊಂಡು ಬಂದರೂ ಕೂಡ ಸಿಕ್ಕಿಲ್ಲ, ಅದು ಬ್ಯಾಡ ಅಂದ್ರೂ ಬಾಯಾಗ ತುರುಕ್ತದಂದ್ರೆ ಇದರಲ್ಲಿ ಏನೋ ಆದ, ಕೇಳಬಾರ್ದು ನಾನು ಅಂಥೇಳಿ ಆತ ಸೀದಾ ಎಲ್ಲಿ ಭಿಕ್ಷೆ ಬಿಡಂಗಿಲ್ಲ. ಆ ಕುದುರೆಯನ್ನು ನೋಡ್ತಾನೆ, ಪಟ್ಟದ ಆನೆಯನ್ನು ನೋಡ್ತಾನೆ, ಸೀದಾ ಹೋಗಿ ಒಂದು ಕಟ್ಟಿ ಇರ್ತದೆ, ಆ ಕಟ್ಟಿ ಮೇಲೆ ಕೂತ್ಕೊಂಡು ಒಂದು ಊರು ಅಲ್ಲೇ ಊರ ಅಚ್ಚಿ ಕಡೆ ಹೋಗಿ ಒಂದು ಕಟ್ಟಿ ಮೇಲೆ ಕೂತ್ಕೊಂಡ.
ಸುಮ್ಮನೆ ಕೂತ್ಕೊಂಡ. ಸಂಜೆ ಮಾಡಿ ಅವ್ರು ಬಂದು ಮಾತಾಡಿದ್ರು, ಇವ್ರು ಬಂದು ಮಾತಾಡಿದ್ರು, ಎಲ್ಲರೂ ಮಾತಾಡಿ ಸಂಜೆ ಕಡೆ ಎಲ್ಲರೂ ಆದರು. ಅವನು ಸುಮ್ಮನೆ ಕೂತ್ಕೊಂಡಿದ್ದ. ಅದನ್ನು ಕಣ್ಣು ಮುಂದೆ ಬರೀ ಆನೆಯೇ ಬರ್ತಿತ್ತು. ಯಾಕಂದ್ರೆ ಅದು ಆನೆ ಕೇಳಿಲ್ಲ, ನನಗಿಂಥ ಉಂಡಿನೇ ಕೊಡ್ರಿ ಅಂತ ಕೇಳಿಲ್ಲ. ಆದರೂ ಕೂಡ ಅದಕ್ಕೆ ಇಷ್ಟೊಂದು ರಿಚ್ ಫುಡ್, ಅಂದರೆ ಎಷ್ಟೊಂದು ಜಾಸ್ತಿ ಬೆಲೆ ಬಾಳುವಂಥ ವಸ್ತುವನ್ನು ಬಾಯಿಗೆ ಇಡುತ್ತಿದ್ದ. ದ್ರಾಕ್ಷಿ, ಉತ್ತುತ್ತಿ, ಗೋಡಂಬಿ, ತುಪ್ಪ ಮತ್ತು ಬೆಲ್ಲ, ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿ ಒಂದು ಇಂಥ ಉಂಡೆ ಮಾಡಿ ಬಾಯಿಗೆ ತುರುಕ್ತಿದ್ನಲ್ಲ, ಅದೇ ಕಣ್ಣು ಮುಂದೆ ಬರ್ತಿತ್ತು. ಆದರೆ ಹಿಂಗೆ ಕೂತ್ಕೊಂಡ. ಆಯಿತು, ಎಲ್ಲ ಜನ ಹೋದರು. ರಾತ್ರಿ 10 ಗಂಟೆ ಆಯಿತು, ಹಾಗೆ ಕೂತ್ಕೊಂಡಿದ್ದ. ಮತ್ತು ತಿರ್ಗಾ ಮುಂಜಾನೆ ಆಯಿತು, ಹಾಗೆ ಕೂತ್ಕೊಂಡಾನ. ಸಂಜೆನೂ ಆಯಿತು. ಎಲ್ಲರಿಗೆ ಸ್ವಲ್ಪ ಅನುಮಾನ ಬಂತು, ಏನು ಈ ಮನುಷ್ಯ ಹಿಂಗೆ ಕೂತ್ಕೊಂಡ್ಬಿಟ್ಟಾನಲ್ಲ, ಏನು ಬೇಕಾಗ್ಯದ? ಆಯಿತು, ಒಬ್ಬ ಸಾಧು ಇದ್ದಂಗೆ ಅದಾನ ಅಂತ ಒಬ್ರಿಗೊಬ್ರು ಮಾತಾಡ್ಕೊಳಕ್ಕೆ ಶುರು ಮಾಡಿದ್ರು. ಹಂಗೆ ಸಂಜೆ ಕಡೆನೂ ಕೂತ್ಕೊಂಡ. ಎಲ್ಲರೂ ಸಂಜೆ ತನಕ ಕೂತ್ಕೊಂಡ್ಗಳ ನಿನ್ನಿಲ್ಲಿಂದ ಈ ಮನುಷ್ಯ ಹಿಂಗೆ ಕೂತ್ಕೊಂಡಾನ, ಯಾರೋ ಮಹಾತ್ಮರೇ ಇರ್ಬೋದು ಅಂತ ಸ್ವಲ್ಪ ಗುಸು ಮಾತಾಡೋಕೆ ಶುರು ಮಾಡಿದರು. ಮತ್ತು ಕೆಲವ್ರು ಏನು ಮಾಡಿದರು, ಏನಾರ ಸ್ವಲ್ಪ ತಿಂತಾನೇನಂತ ಹಣ್ಣುಗಳು ಇಟ್ಟರು, ಆಹಾರ ಒಯ್ದು ತೊಗೊಂಡು ಮುಂದಿಟ್ಟರು. ಏನು ಮಾಡಿದ್ರು ಕೂಡ ಆತ ಮಣಿಲಿಲ್ಲ. ಸುಮ್ಮನೆ ಕೂತ್ಕೊಂಡ. ತಿನ್ನೋದು ಬೇಡ, ಉಣೋದು ಬೇಡ, ಹಿಂಗೆ ಹೋದ್ರೂ ಪರವಾಗಿಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ಬಿಟ್ಟ. ರಾತ್ರಿನಾಯ್ತು. ಮರುದಿವಸ ಎಲ್ರಿಗೆ ಗಾಬರಿ ಆಗಿಬಿಡ್ತು. 2 ದಿವಸದಿಂದ ಈ ಸ್ವಾಮೀಜಿ ಒಂದು ನೀರು ಕುಡ್ದಿಲ್ಲ, ಒಂದು ಊಟ ಮಾಡಿಲ್ಲ, ಹಂಗೆ ಕುಂತಾನಂತಂದ್ರೆ ಆತ ದೊಡ್ಡ ಮಹಾತ್ಮನೇ ಅದಾನಂತ ಎಲ್ಲರೂ ಊರು ಮಂದಿನೇ ಮಾತಾಡ್ಕೊಳಕ್ಕೆ ಶುರು ಮಾಡಿದ್ರು. ಮಧ್ಯಾಹ್ನ ಆಯಿತು, ಸಂಜೆನೇ ಆಯಿತು. ಕೊನೆಗೆ ರಾಜನ ಕಿವಿಗೆ ಮುಡ್ತು, ಯಾರೋ ನಮ್ಮ ಊರಿಗೆ ಬಂದಿದ್ದಾರೆ ಒಬ್ಬ ಫಕೀರು. ಆತ ಆ ಕಟ್ಟಿ ಮೇಲೆ ಕೂತ್ಕೊಂಡಾನ. 3 ದಿವಸ ಆಯಿತು, ಅನ್ನ ನೀರು ಏನೂ ಇಲ್ಲ. ದೊಡ್ಡ ಮಹಾತ್ಮ ಅದಾನ. ಆಮೇಲೆ ಆತಗೂ ಅನಿಸ್ತು, ಎಂತಹ ಮಹಾತ್ಮ ಅದಾನತ, ನಾನು ನೋಡೇ ಬಿಡೋಣ ಅಂತ ಹೇಳಿಬಿಟ್ಟು ಆತ ಏನು ಮಾಡ್ದ, ತಮ್ಮ ಸೈನಿಕರ ಜೊತೆ ಅಲ್ಲಿಗೆ ಬಂದು ಆತ ಕೂತ್ಕೊಂಡ. ದೊಡ್ಡ ಮಹಾತ್ಮನೇ ಅದಾನ, ಏನು ಅಲಗಾಡ್ತಾ ಇಲ್ಲ. ನಾ ಬಂದರೂ ಕೂಡ ಆತಗೆ ಏನು ಗಮನ ಇಲ್ಲ, ಸುಮ್ಮನೆ ಕೂತ್ಕೊಂಡಾನಂದ್ರೆ ಈತ ಮಹಾತ್ಮನೇ ಅದಾನಂತ. ನಿನಗೇನು ಬೇಕಪ್ಪ ಹೇಳು ಅಂತಂದ. ಆತ ನನಗೇನು ಬೇಡ ಅಂತಂದ. ಅಂದ್ಕಡೆ ಅದಕ್ಕೆ ಮತ್ತಿಟ್ಟು ಗಟ್ಟಿ ಆಯಿತು. ಯಾಕಂದ್ರೆ ಒಬ್ಬ ರಾಜ ಬಂದು ಏನು ಬೇಕಂತ ಕೇಳಿದ್ರೆ ಏನು ಬೇಕಾದ್ದು ಕೇಳ್ಬೋದು. ಆದರೂ ಈತ ಕೇಳ್ತಾ ಇಲ್ಲಲ್ಲ, ದೊಡ್ಡ ಮಹಾತ್ಮನೇ ಅದಾನ ಆತ. ಎಷ್ಟು ಹೇಳಿದಾತ, ನಿನಗೇನು ಬೇಕಾದ ಕೊಡು, ನನ್ನ ಅರಮನೆಗೆ ಬಂದು ನೀನಿರು, ನಿನಗೇನು ಬೇಕೋ ಅದು ಕೊಡ್ತೀನಿ, ನೀನು ಏನು ತಿಂತಿದ್ದೆ ಅದು ಕೊಡ್ತೀನಿ ಎಲ್ಲ ಹೇಳಿದ್ರೆ ಏನು ಬೇಡ ಅಂತ ತಲೆ ಅಲ್ಲಾಡ್ಸ್ಕೊಂತ ಕುಂತ್ಬಿಟ್ಟ. ಆವಾಗ ಆತಗನಿಸ್ತು, ಈತ ದೊಡ್ಡ ಮಹಾತ್ಮನೇ ಅದಾನ ಅಂತ ಹೇಳಿ ಕೊನೆಗೆ ಆತ ಏನು ಮಾಡಿದ, ಒಂದು ಮಂದಿರ ಕಟ್ಟಿದ. ಮಸೀದಿ, ದೊಡ್ಡದೊಂದು ಮಸೀದಿ ಕಟ್ಟಿದ. ನೀ ಮಸೀದಿ ಒಳಗಿರಪ್ಪ, ನನ್ನ ಒಂದು ಭಕ್ತಿಗಾಗಿ ನಿನಗೆ ಕಟ್ಟಾಕತ್ತೀನಿ. ನನ್ನ ಒಂದು ಭಕ್ತಿ, ಶ್ರದ್ಧೆ, ನಂಬಿಕೆ, ವಿಶ್ವಾಸ ಇವೆಲ್ಲ ನಿನ್ನ ಮೇಲೆ ನನಗೆ ಏಕಾಗ್ರತೆಗೊಂಡು ಮನಸ್ಸು ಆ ರೀತಿ ಆಗಿಬಿಟ್ಟದ. ನಿನ್ನ ಸಲುವಾಗಿ ನನ್ನ ಒಂದು ಭಕ್ತಿ ಕಾಣಿಕೆ ಇದು, ದೊಡ್ಡ ಮಸೀದಿ ಕಟ್ಟಿಸ್ತೀನಿ ಅಂತೇಳಿ ದೊಡ್ಡ ಮಸೀದಿ ಕಟ್ಟಿಸಿ ದಿನ ನನ್ನ ಮನೆಯಿಂದ ಊಟ ಹೋಗ್ಬೇಕು ನಿನಗೆ ಅಂತ ಹೇಳಿಬಿಟ್ಟು ಆ ಮಸೀದಿಗೆ ದಿನ ತನ್ನ ಮನೆಯಿಂದ ಊಟ ಕಳ್ಸೋಕ್ಕೆ ಶುರು ಮಾಡಿದ್ನಂತ ಮಹಾರಾಜ. ನನ್ನ ಭಕ್ತಿ ಸ್ವೀಕಾರ ಮಾಡಲೇಬೇಕು ನೀನಂತ. ಆವಾಗ ಆತ ಆಯಿತು ಅಂತ ಅಲ್ಲಿ ಹೋಗಿ ಕೂತ್ಕೊಂಡ. ಇದರ ವಿಚಾರ ಏನು ಅಂತಂದರೆ, ಬರೋದಿದ್ರೆ ತಾನಾಗಿ ಬರ್ತದ, ಬೇಡಿದ್ರೆ ಖಂಡಿತ ನಿನಗೆ ಸಿಗಂಗಿಲ್ಲಪ್ಪ ಅಂತ ಅವರು ಹೇಳ್ತಾರೆ. ಯಾಕಂತಂದ್ರೆ ಇದಕ್ಕಾಗಿ ಜೀವನ ತೇಯ್ಬೇಡ. ಯಾಕಂತಂದ್ರೆ ಯಾವುದಕ್ಕೆ ನೀನು ಮಾಡು ಅಂತಂದ್ರೆ, ಯಾತಕ್ಕೆ ಬಂದಿರಿ ಅದನ್ನು ಪಡ್ಕೊಳಕ್ಕೆ ನೀನು ಇಲ್ಲಿ ಪ್ರಯತ್ನ ಮಾಡು ಅನ್ನುವಂಥ ವಿಚಾರದಲ್ಲಿ ಅವರು ಹೇಳ್ತಾರೆ. ಮತ್ತು ಉಪಾಸನೆ, ಕರ್ಮ ಉಪಾಸನೆ ಇವೆಲ್ಲ ಮಾಡಿ ಸ್ವರ್ಗಾದಿ ಭೋಗವನ್ನು ಅನುಭವಿಸ್ಬೇಕಂತ ಆಸೆ ಕೂಡ ನೀವು ಮಾಡಿಕೊಡ್ದು. ಯಾಕಂತಂದ್ರೆ ಇಲ್ಲಿ ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ ಇವು ಸಾತಿಶಯ, ಕ್ಷಯ, ಪತನ ಆಗ್ತದೆ. ಸಾತಿಶಯ, ಕ್ಷಯ, ಪತನ ಇವು 3 ದುಃಖದಿಂದ ಕೂಡಿದಾವ. ಸ್ವರ್ಗಾದಿ ಭೋಗಗಳು ಹೆಂಗೆ ಕೂಡಿದಾವಂತಂದ್ರೆ ಸಾತಿಶಯ, ಕ್ಷಯ, ಪತನ ಈ 3 ದುಃಖಗಳಿಂದ ಕೂಡಿದಾವೆ, ತ್ರಿತಾಪಗಳಿಂದ ಕೂಡಿರುವುದರಿಂದ ಅವುಗಳಲ್ಲಿ ಮೋಹ ಮಾಡೋಕ್ಕೆ ಹೋಗ್ಬೇಡ. ಎಷ್ಟೋ ಜನ ನಾವು 190% ಒಬ್ಬರು ಜಪ ಮಾಡ್ತಾರೆ, ಒಬ್ಬರು ತಪ ಮಾಡ್ತಾರೆ, ಒಬ್ಬರು ಧ್ಯಾನಾದಿಗಳನ್ನು ಮಾಡ್ತಾರೆ. ಯಾಕಂತಂದ್ರೆ ನಾವು ಸ್ವರ್ಗಕ್ಕೆ ಹೋಗ್ಬೇಕ್ರಿ ಅಂತ. ಈ ಕಾಶಿ ಒಳಗೆ ಅಲ್ಲಿ ಹೋಗ್ಬೇಕು, ನಾವು ಕಾಶಿ ಒಳಗೆ ಸತ್ರ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಎಷ್ಟೋ ಜನ 90ರಿಂದ ಅಲ್ಲಿ 90 ಮೇಲೆ ಆಯ್ತಂದಾಗ ಕಾಶಿ ಒಳಗೆ ಸಾಯ್ಬೇಕಂತ ಈ ಬ್ರಾಹ್ಮಣರು ಅಂಥವ್ರು ಇಂಥವ್ರು ಭಾಳ ಜನ ಹೋಗಿ ಅಲ್ಲೇ ಉಳ್ಕೊಂಡ್ಬಿಡ್ತಾರಂತ ಒಂದೊಂದು ರೂಮ್ ಮಾಡ್ಕೊಂಡು. ಹಾಗಾಗಿ
ಸ್ವರ್ಗಕ್ಕೆ ಹೋಗ್ತಾರಂತಂದ್ರೆ ಅದು ಆ ರೀತಿ ಹೇಳಿದ್ರು ಕೂಡ ಜ್ಞಾನಿಗಳು ಅದನ್ನು ಅಲ್ಲಗಳಿತಾರೆ. ಯಾಕೆ ಅಲ್ಲಗಳಿತಾರೆ ಅಂತಂದ್ರೆ, ಕಾಶಿ ಒಳಗೆ ಸತ್ರ ಸ್ವರ್ಗಕ್ಕೆ ಹೋಗ್ತದೆ ಅನ್ನೋದಾದ್ರೆ ಅಲ್ಲಿ ಇರುವಂಥ ಪ್ರಾಣಿ ಪಕ್ಷಿಗಳು ಕಾಶಿ ಒಳಗದಾವ, ಅವು ಸತ್ರ ಸ್ವರ್ಗಕ್ಕೆ ಹೋಗ್ಬೇಕಾಗಿತ್ತು. ಅದು ತಪ್ಪು. ಯಾಕಂದ್ರೆ ಕಾಶಿ ಒಳಗೆ ಜ್ಞಾನವನ್ನು ಪಡ್ಕೊಂಡಂಥ ಅನೇಕ ಜನರದಾರ. ಅಲ್ಲಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡ್ರೆ ಅವರಿಗೆ ಏನಾಯ್ತದೆ, ಬ್ರಹ್ಮಜ್ಞಾನ ಆಯಿತು ಅಂತಂದಾಗ ಅವರಿಗೆ ಮೋಕ್ಷ ಆಗ್ತದೆ ಅನ್ನುವಂಥ ರೀತಿಗಾಗಿ ಹೇಳುವಂಥದ್ದು ಬಿಟ್ಟರೆ ಅಲ್ಲಿ ಸತ್ರ ಮೋಕ್ಷ ಆಗ್ತದೆ ಅಂತ ಅದು ಸುಳ್ಳು ಅಂತ ಕೂಡ ಅಲ್ಲಗಳಿತಾರೆ. ಯಾಕಂದ್ರೆ ಅದೆಲ್ಲ ತಿಳಿಬೇಕಂದ್ರೆ ಅವ್ರಿಗೆ ಅರ್ಥ ಆಗಿರಂಗಿಲ್ಲ, ಅವ್ರು ಅಷ್ಟಕ್ಕೆ ಹೋಗಿರ್ತಾರೆ. ಅಷ್ಟಕ್ಕೆ ಅಲ್ಲಿ ಸತ್ರ ಮೋಕ್ಷ ಆಗ್ತದ ಅಂತ ಅನ್ನೋ ರೀತಿಲೇ ಹೋಗಿರ್ತಾರೆ. ಹಂಗಾಗಿ ಅಲ್ಲಿ ಸ್ವರ್ಗಾದಿ ಭೋಗಗಳು, ಸ್ವರ್ಗಕ್ಕೆ ಹೋಗ್ತೀವಿ ಅಂತ ನೀ ಎಷ್ಟೇ ಇಡೀ ಏನು ನಿನ್ನ ಶರೀರ ಇರುವ ಪರ್ಯಂತರ ನೀನು ಕರ್ಮ ಉಪಾಸನೆ ಏನು ಮಾಡಿದರೂ ಕೂಡ ಅಲ್ಲಿ ಸ್ವರ್ಗಾದಿ ಭೋಗಗಳು ಕೂಡ ದುಃಖದಿಂದ ಕೂಡಿದಾವ. ಅದು ಕೂಡ ಸಾತಿಶಯ, ಕ್ಷಯ, ಪತನ ಅನ್ನುವಂಥ ದುಃಖದಿಂದ ಕೂಡಿದೆ. ಯಾಕಂದರೆ ಇಲ್ಲಿ ಕೂಡ ಹಾಗೇನೆ, ಯಾವಾಗ ನಿನಗೆ ಪಾಪ ಪುಣ್ಯ ಏನು ಕರ್ಮದ ಭೋಗಗಳನ್ನು ನೀ ತೊಗೊಂಡು ಬಂದಿರ್ತೀವಿ, ಅದೇ ಪ್ರಕಾರ ಕೂಡ ಇಲ್ಲಿ ಕೂಡ ಹಲವಾರು ರೀತಿಯಿಂದ ನಾವು ಎಷ್ಟೋ ಒಂದು ಶ್ರೀಮಂತ ಇರ್ತಾನೆ ಒಮ್ಮೆ ಹೆಂಗಾಗಿಬಿಟ್ಟಾನ ನೋಡ್ರಿ ಅಂತೀವಿ. ಯಾಕಂದ್ರೆ ಪುಣ್ಯ ತೀರಿದ ತಕ್ಷಣವೇ ಮತ್ತೆ ಏನಾಗ್ತದೆ, ಒಂದು ಶುರುವಾಗಿಬಿಡ್ತದೆ. ಹಂಗಾಗಿ ಇಲ್ಲಿ ಹೆಂಗೆ ಭೋಗ ಅದ ಅದರಂಗೆ ಸ್ವರ್ಗಾದಿ ಭೋಗ ಕೂಡ ಅದ, ಅವು ಕೂಡ ನಾಶ ಆಗ್ತದೆ. ಅದನ್ನು ಬಯಸಕ್ಕೆ ಹೋಗಬೇಡ ಅನ್ನುವಂಥ ವಿಚಾರದಲ್ಲಿ ಅವರು ಹೇಳ್ತಾರೆ. ಮತ್ತು ಇಲ್ಲಿ ಹೇಳ್ತಾರೆ, ಏನು ವಿಚಾರ ಏನು ಕೇಳಬೇಕಪ್ಪ ಅಂದ್ರೆ, ಅಖಂಡ ಸ್ವರೂಪವಾದಂಥ ನಿನ್ನ ಸ್ವರೂಪ ಅದು ಯಾವುದು, ಅಖಂಡ ಸ್ವರೂಪವಾದಂಥ ನಿನ್ನ ಸ್ವರೂಪ, ಅದನ್ನೇ ಬೇಡತಕ್ಕದ್ದು, ಅದನ್ನೇ ಯಾಚನೆ ಮಾಡತಕ್ಕದ್ದು ಮನುಷ್ಯನಾಗಿ ಹುಟ್ಟಿದ ಮೇಲೆ. ಅದಕ್ಕೆ ಪರಬ್ರಹ್ಮದರಿವಿನಿಂದುರೆ ಜಾಣ್ಮೆ ಮುಂಟೆ. ಜಾಣ್ರೆ, ಯಾಕಂದ್ರೆ ಇದು ದೊಡ್ಡ ಮಾತುಗಳು, ಬೆಲೆ ಕಟ್ಟದೇ ಇರುವಂಥ ಮುತ್ತು ರತ್ನ ಇವು. ನಾವು ತಿಳ್ಕೊಂಡಿರ್ತೀವಿ ಸಮುದ್ರದಾಗ ಬಿದ್ದಾಗ ಎಂಥವ್ರಿ ಮುತ್ತು ಭಾಳ ಚಂದದವ್ರಿ ಅಂತೀವಿ. ವಜ್ರ ವೈಡೂರ್ಯ ನಮ್ಮ ಕೈಗೆ ಎಣ್ಕೋದೇ ಇಲ್ಲ. ಅವು ನಾವು ತೊಗೊಳಕ್ಕೆ ಕಣ್ಣಿಲ್ಲಿ ನೋಡೋಕ್ಕೂ ಕೂಡ ಆಗಂಗಿಲ್ಲ, ಅಷ್ಟು ಬಹುದೂರ. ಅವೆಲ್ಲ ಎಲ್ಲಿ ಸಿಕ್ಕವು ಅಂತಂದ್ರೆ ಸಮುದ್ರದಾಗೆ ಸಿಕ್ಕವು. ಎಲ್ಲರೂ ನೋಡೋಕ್ಕಾಗ್ತದ. ಎಲ್ಲೋ ಶ್ರೀಮಂತರು ರಾಜರ ಮನೆತನದಾಗ ಹುಟ್ಟಿದವರು ದೊಡ್ಡ ಶ್ರೀಮಂತರು, ಅವ್ರು ಮಾತ್ರ ವಜ್ರ ವೈಡೂರ್ಯ ನೋಡ್ತಾರೆ. ನಾವು ಜನಸಾಮಾನ್ಯರು ನೋಡೋಕ್ಕೆ ಸಾಧ್ಯ ಅದನ್ನಂದ್ರೆ ನೋಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಸಮುದ್ರದಲ್ಲಿರುವಂಥ ಮುತ್ತು ರತ್ನ ವಜ್ರ ವೈಡೂರ್ಯ ಇವೆಲ್ಲ ಸಮುದ್ರದಲ್ಲೇ ಸಿಗ್ತಾವೆ. ಆದರೆ ಜನಸಾಮಾನ್ಯರಿಗೆ ನೋಡೋಕ್ಕೆ ಸಾಧ್ಯ ಅದನ್ನಂದ್ರೆ ನೋಡೋಕ್ಕೆ ಸಾಧ್ಯ ಇಲ್ಲ, ತೊಗೊಳಕ್ಕಂತೂ ದೂರೇ ಉಳಿತು. ಅಂದಾಗ ಈ ಭವಸಾಗರ ಅಂತ ಹೇಳ್ತಾರಲ್ಲಪ್ಪ, ಇದಕ್ಕೆ ಭವಸಾಗರ ಇದು. ಎಲ್ಲರೂ ಕಾಲು ಬಡ್ದು ಅರ್ಧ ಸತ್ತು ಹೋಗ್ತಾರೆ, ಕೈ ಬಡ್ದು ಅರ್ಧ ಸತ್ತು ಹೋಗ್ತಾರೆ, ಈಸಕ್ಕೆ ಬರಲಾರ್ದ ದುಬುಕ್ಕನ ಬಿದ್ದಿರ್ತಾರೆ, ಈಸಕ್ಕೆ ಬರಲಾರ್ದೆ ಅರ್ಧ ಜನ ಸತ್ತು ಹೋಗಿರ್ತಾರೆ. ಅದಕ್ಕೆ ಈ ಭವಸಾಗರ ಭವಸಮುದ್ರ ಇಲ್ಲಿ ಕೂಡ ಮುತ್ತು ರತ್ನ ಅವಳ ಎಲ್ಲ ಅದಾವ. ಇದರಲ್ಲಿ ಹುಡುಕಬೇಕು. ಹೆಂಗೆ ಹುಡುಕಬೇಕಪ್ಪ? ಇಲ್ಲಿ ಮೊದಲು ಏನು ಬರ್ತಾವೆ, ಕಪ್ಪೆ ಚುಪ್ಪು, ಇಂಥವೆಲ್ಲ ಶಂಖ ಪಂಕ ಇವು ಮ್ಯಾಲೆಲ್ಲ ಸಿಗ್ತಾವೆ, ಹುಳ ಉಪ್ಪಟಿ ಎಲ್ಲ ಸಿಗ್ತಾವೆ ಸಮುದ್ರದಲ್ಲಿ. ಒಳಗೆ ಯಾವಾಗ ಆಳವಾಗಿ ಹೋಗ್ತೀವಿ ಅವಾಗ ಮುತ್ತು ರತ್ನ ಸಿಗೋಕ್ಕೆ ಶುರುವಾಗ್ತಾವೆ. ಅದೇ ಈ ಭವಸಾಗರದ ಫಸ್ಟ್ ಏನು ಸಿಗೋದು, ಸಂಸಾರ ಅನ್ನುವಂಥ ಹುಳ ಉಪ್ಪಟಿ ಫಸ್ಟ್ ಸಿಗೋದು. ಈ ಸಂಸಾರದಲ್ಲಿ ಹುಳ ಉಪ್ಪಟಿ ಅವು ಎಲ್ಲದ್ರಾಗ ಬಿದ್ದು ಒದ್ದಾಡಿ ದಮ್ಮುಗಟ್ಟಿ ಸತ್ತು ಹೋಗೋದು. ಮುಗೀತು ಕತೆ, ಅಲ್ಲಿಗೆ ಮುಗೀತು. ಮ್ಯಾಲೆ ತೇಲಾಡೆ ಸಾಯ್ತೀವಿ ಅರ್ಥ. ಇನ್ನು ದಡ ಎಲ್ಲಿ ಮುಟ್ಟಕ್ಕೆ ಹೋಗ್ತೀವಿ, ಇನ್ನು ಒಳಗಿರುವಂಥ ವಜ್ರ ವೈಡೂರ್ಯ ಎಲ್ಲಿ ತೊಗೊಳಕ್ಕೆ ಹೋಗ್ತೀವಿ. ಅದ್ರಂಗೆ ಇಲ್ಲಿ ಬರುವಂಥ ಕಷ್ಟ ಸುಖ ನೋವು ನಲಿವು ಈ ಸಮುದ್ರದ ಒಂದು ಮೇಲ್ಗಡೆ ಏನು ಬರ್ತಾವ ಇವೆಲ್ಲ ಭವಸಾಗರದಾಗ ಬರುವಂಥವು. ಯಾವಾಗ ಇದನ್ನು ದಾಟಿ ಆಳವಾಗಿ ಹೋಗ್ತೀವಿ ಅಂದಾಗ ಆವಾಗ ಜ್ಞಾನಿ ಅನ್ನುವಂತಹ ಮುತ್ತು ರತ್ನ ಜ್ಞಾನಿಯ ವಾಕ್ಯಗಳು ಅನ್ನುವಂಥದ್ದು ಬೆಲೆ ಕಟ್ಟದೇ ಇರುವಂಥ ವಾಕ್ಯಗಳು ಆವಾಗ ಸಿಗ್ತಾವೆ. ಅವು ಮುತ್ತು ರತ್ನಕ್ಕೆ ಮುತ್ತು ರತ್ನಕ್ಕೆ ಬೆಲೆ ಕಟ್ಬೋದು, ಇವಕ್ಕೆ ಮುತ್ತು ರತ್ನಕ್ಕೆ ಬೆಲೆ ಕಟ್ಟದೇ ಇರುವಂಥ ಇವು. ಇದಕ್ಕೆ ಬೆಲೆ ನೋಡ್ರಿ. ಯಾಕಂದ್ರೆ ಅವ್ರು ಏನು ಹೇಳ್ತಾರಪ್ಪ, ಪರಬ್ರಹ್ಮದ ದರುವಿನಿಂದುರೆ ಜಾಣ್ಮೆ ಉಂಟೆ. ನೋಡ್ರಿ, ಇದಕ್ಕೆ ಯಾರು ಏನು ಬೆಲೆ ಕಟ್ಟೋಕ್ಕೆ ಆಗಂಗಿಲ್ಲ. ಮತ್ತು ಹೆಂಗ್ರಿ ಅಂತಂದ್ರೆ ಇದು ಒಂದು ರತ್ನ ಅದ, ಮುತ್ತು ಅದ, ಬೆಲೆ ಗೊತ್ತಿದ್ದವನಿಗೆ ಗೊತ್ತಿ ಈ ವಾಕ್ಯ, ಗೊತ್ತಿರ್ಲಾರ್ದವ್ರಿಗೆ ಕೇಳ್ತಾರೆ, ಹಿಂಗೆ ಬಿಟ್ಬಿಡ್ತಾರೆ. ಯಾಕಂದ್ರೆ ಅದ್ರ ಬೆಲೆ ಯಾರಿಗೆ ಗೊತ್ತಿರ್ತಾರ, ಅಬ್ಬಾ ಪರಬೊಮ್ಮ ದರುವಿನಿಂದುರೆ ಜಾಣ್ಮೆ ಉಂಟೆ ಅಂತ ಹೇಳಕತ್ತಾರ. ಅಂದಾಗ ಈ ಮುತ್ತಿನ ಅರ್ಥ ಯಾರಿಗಾಗಿರ್ತದ ಅವ್ರಿಗೆ ಅಲ್ಲಲ್ಲ ಬೆಲೆ ಕಟ್ಟದೇ ಇರುವಂಥ ವಜ್ರ ಸಿಕ್ಕಿತಪ್ಪ, ಮುತ್ತು ಸಿಕ್ಕಿತಪ್ಪ, ರತ್ನ ಸಿಕ್ಕಿತಪ್ಪ ಅಂತ ಒದ್ದಾಗ ಖುಷಿ ಪಟ್ಬಿಡ್ತಾನ. ಯಾಕೆ ಬೆಲೆನೇ ಗೊತ್ತಿರಲಿಲ್ಲ ಅಂತಂದ್ರೆ
ಸುಮ್ಮನೆ ಹಿಂಗೆ ನೋಡಿ ಒಂದು ಒಳ್ಳೆ ಮುತ್ತು ಸಿಕ್ಕದು. ಒಬ್ಬ ಸಮುದ್ರ ದಂಡಿ ಕೂತ್ಕೊಂಡಿದ್ದ, ಆತಗೆ ಏನೋ ಒಂದು ಕೃಪೆ ಆಯಿತು, ಒಂದಿಷ್ಟು ಮುತ್ತುಗಳು ಅಲ್ಲಿ ದಂಡಿಗೆ ಬಿದ್ದಿದ್ದು. ಏನೇ ಬಿದ್ದಾವಲ್ಲ, ಎಷ್ಟು ಚಂದ ಹೊಳಿತಾವ, ಕಲ್ಲು ಎಷ್ಟು ಚಂದ ಅದಾವಲ್ಲ ಅಂತ ತೊಗೊಂಡು ಕೇಸಿ ಓಸು ತನ್ನ ಹತ್ರ ಇಟ್ಕೊಂಡು ಅಲ್ಲಿ ಗುಬ್ಬಿಗೆ ಕಾಗಿ ಪಾಗಿ ಇಂಥವು ಬಂದು ಹೋಗ್ತಿದ್ವು. ಆವಾಗ ಏನು ಮಾಡ್ದ, ಒಂದು ಆ ಸಮುದ್ರದೊಳಗೆ ಹಿಂಗೆ ಒಗಿತಾ ಕೂತ್ಕೊಂಡಾಗ ಇನ್ನೂ ಒಂದೇ ಉಳಿದಿತ್ತು, ಭಾಳ ಚಂದ ಮುತ್ತು. ಎಲ್ಲ ಕಲ್ಲುಗಳು ಹೆಂಗೆ ಎಷ್ಟು ಹೊಳಿತಾವ ನೋಡಿ, ಏನು ಚಂದ ಅದಾವಂತ ಎಲ್ಲ ಒಕ್ಕಟ್ಟಿದ್ದ. ಮುತ್ತುಗಾರ ಹೋಗ್ತಾ ಇದ್ದ. ಏನು ಮಾಡ್ತೀವೋ ಅಂತ ಬಂದು ನೋಡ್ದ, ಅದು ಮುತ್ತು ಕಣ್ಣಿಗೆ ಬಿತ್ತು. ಏನು ಎಷ್ಟು ಚಂದ ಅದಲ್ಲಪ್ಪ, ಇದು ಮುತ್ತು ನನಗೆ ಕೊಟ್ಬಿಡು, ನೀನು ಎಷ್ಟು ಕೇಳ್ತಾ ಅಷ್ಟು ದುಡ್ಡು ಕೊಡ್ತೀನಿ ಅಂದ. ಅಲ್ಲೇ ಎಷ್ಟಿದ್ವಲ್ಲ ಇಷ್ಟೊತ್ತನ, ನಾ ಎಲ್ಲ ಒಂದು ಸಮುದ್ರದ ಹೋಗೋದು ಬಿಟ್ಟೆ. ನನಗೆ ಇದ್ರ ಬೆಲೆ ಗೊತ್ತಿತ್ತಂತಂದ್ರೆ ನಾವು ಓಸಿಟ್ಕೋತಿದ್ನಲ್ಲಪ್ಪ, ಹೆಂಗೆ ಮಾಡೋದು? ಇಲ್ಲ, ಇಂಥ ಜಾಸ್ತಿ ಇದ್ವು ಈ ಮುತ್ತು, ಏನು ತಿಳ್ಕೊಂಡಿದ್ದು ಕಲ್ಲು ಅದಿದು ಅಂದ. ನಿನಗೇನು ಗೊತ್ತದೋ, ಅದು ಮುತ್ತದ, ನೀ ಎಷ್ಟು ಕೊಡಂತಿದೆ ಅಷ್ಟು ಕೊಡ್ತೀನಪ್ಪ, ಮುತ್ತು ಕೊಡು ಅಂದಗಳೇ ಆತ. ಆಯಿತು, ನನಗಿಷ್ಟು ಬೇಕು ಅಂತಂದ. ಜಾಸ್ತಿನೇ ಕೇಳಿದ್ದ. ಆತ ಕೊಟ್ಟ. ಆತ ಮನಿ ಪನಿ ಹೆಂಡ್ತಿ ಎಲ್ಲ ಚಂದ ಆ ದುಡ್ಡಿನಾಗ ಉಳ್ಕೊಂಡ್ರಂತ ಆತಗೆ ಅನ್ನಿಸ್ತಂತ. ಔಸು ಏನಾರು ಇಟ್ಕೊಂಡಿದ್ನ ಗರ್ಭ ಶ್ರೀಮಂತ ಆಗ್ತಿದ್ನಲ್ಲಪ್ಪ ನಾನು ಅಂದು ಭಾಳ ಒಂದು ಪಶ್ಚಾತ್ತಾಪ ಪಟ್ಟನಂತ ಎಲ್ಲ ಒಗೆದ್ಬಿಟ್ಟೆ ನಾನು. ಅದೇ ರೀತಿ ಮುತ್ತು ರತ್ನಕ್ಕೆ ಸಮನಾಗಿ ಅದಕ್ಕೆ ಸಮ ಇರದೇ ಇರುವಂಥ ವಾಕ್ಯಗಳು, ಅದ್ರ ಬೆಲೆ ಮುತ್ತಿನವನಿಗೆ ಗೊತ್ತಿರ್ತದಲ್ಲ, ಆ ಬೆಲೆ ಏನಾರು ತೊಗೊಂಡು ಆ ಮುತ್ತು ಅಂತಂದ್ರೆ ಅದು ಭಾಳ ಖುಷಿ ಪಡ್ತಾನೆ. ಅದ್ರಂಗೆ ಈ ವಾಕ್ಯದ ಬೆಲೆ ಯಾರಿಗೆ ಗೊತ್ತಿರ್ತದ? ಖುಷಿಯಪ್ಪ, ಏನಪ್ಪ ಇದು. ನಾವು ತಿಳ್ಕೊಂಡಿವಿ 4 ಮನೆ ಸುಖ ಸಂಪತ್ತು ಎಲ್ಲ ಆದಪ್ಪ ಇದ್ರೆ ನಾವು ಜಾಣರು, ಮಾಡ್ಕೊಂಡ್ರೆ ಜಾಣರು ಅಂತೀವಿ. ಜ್ಞಾನಿ ಏನು ಹೇಳಕತ್ತಾನ? ಪರಬ್ರಹ್ಮದ ಅರಿವಿನಿಂದುರೆ ಜಾಣ್ಮೆ ಉಂಟೆ. ಈ ಅರಿವು ಯಾವಾಗ ಮಾಡ್ಕೊತೀವಿ ಅವಾಗ ಇದಕ್ಕಿಂತ ಜಾಣ್ರು ಯಾರನ್ನ ಅದರನಪ್ಪ? ಯಾರೂ ಇಲ್ಲ ಜಗತ್ತಿನ ಒಳಗೆ. ಅದಕ್ಕೆ ಇದ್ರ ಬೆಲೆ ಯಾರಿಗೆ ಗೊತ್ತಾಗ್ತದ? ಅವ್ರಿಗೆ ಮಾತ್ರ ಗೊತ್ತಿರ್ತದ. ಇದು ಅಪ್ಪಿತಪ್ಪಿ ಆ ವಾಕ್ಯಗಳು ನಮ್ಮ ಕಿವಿಗೆ ಬಿದ್ದಾಗ ನಾವು ಸುಮ್ಮನೆ ಹೆಂಗೆ ಮುತ್ತು ಒಗೆದು ಕಲಾಸ ಮಾಡಿದ ಹಂಗಾಗ್ತದೆ ಪರಿಸ್ಥಿತಿ. ಅದಕ್ಕೆ ಈ ವಾಕ್ಯಗಳು ಗೊತ್ತಾಗಬೇಕಾದ್ರೆ ನಾವು ಇದ್ರ ಆಳವಾಗಿ ಹೋಗ್ಬೇಕಾಗ್ತದೆ. ಇನ್ನು ಭಾಳಷ್ಟು ಮುತ್ತುಗಳು ಸಿಗ್ತಾವ, ರತ್ನ ಸಿಗ್ತದ, ಅವಳ ಸಿಗ್ತದೆ. ಎಲ್ಲಿ ಸಿಗ್ತದ? ಇದೇ ಗುರುವಾಕ್ಯದಲ್ಲೇ ಸಿಗೋವಂಥದ್ದು, ಬೇರೆ ಎಲ್ಲೂ ಸಿಗಂಗಿಲ್ಲ. ಈ ಮುತ್ತು ರತ್ನಗಳು ಯಾರು ಒಳಗೆ ಈಜಿರ್ತಾರ ಅವರಿಗೆ ಗುರುವಾಕ್ಯಗಳು ಸಿಗ್ತವೆ, ಇಲ್ಲಾಂದ್ರೆ ಸಿಗಂಗಿಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾರೆ, ಪರಬ್ರಹ್ಮ ದೊರಿವಿನೆಂದುರೆ ಜಾಣ್ಮೆ ಉಂಟೆ. ಅಂದರೆ ಪರಬ್ರಹ್ಮದ ಜ್ಞಾನಕ್ಕಿಂತಲೂ ಹೆಚ್ಚಿನ ಜಾಣತನ ಯಾವುದರ ಆದೇನಪ್ಪ ಜಗತ್ತಿನ ಒಳಗೆ ಅಂದ್ರೆ ಯಾವುದೂ ಇಲ್ಲ. ಎಲ್ಲಕ್ಕಿಂತ ಈಗ ಮನುಷ್ಯನಿಗೆ ಎಲ್ಲಕ್ಕಿಂತ ಹೆಚ್ಚಿನ ಲಾಭ ಯಾವುದಪ್ಪ ಅಂತಂದ್ರೆ ಪರಬ್ರಹ್ಮ. ಅದು ಜ್ಞಾನವನ್ನು ಮಾಡಿಕೊಳ್ಳುವಂಥದ್ದೇ ಹೆಚ್ಚಿನ ಒಂದು ಲಾಭ, ಭಾಳ ದೊಡ್ಡ ಲಾಭ ಅಂತ ಹೇಳ್ತಾರೆ ಇದನ್ನು. ಇದು ಯಾವಾಗ ನೀವು ಮಾಡ್ಕೊಳ್ತೀರಿ ಇದಕ್ಕಿಂತ ಹೆಚ್ಚಿನ ಲಾಭ ಯಾವುದೂ ಇಲ್ಲಪ್ಪ ಅಂತ ಹೇಳ್ತಾರೆ. ಯಾಕಂತಂದ್ರೆ ನಾರದ 64 ವಿದ್ಯೆಗಳನ್ನು, ಅದು 64 ವಿದ್ಯೆಗಳು ಅದಾವ, ಆತ ಎಲ್ಲವನ್ನು ಮಾಡ್ಕೊಂಡ ಗುರುಗಳ ಹತ್ರ ಹೋಗಿ ಕೇಳಿದ, ನನಗೆ ಎಲ್ಲ ವಿದ್ಯೆಗಳನ್ನು ಕಲ್ತಿದ್ದೀನಪ್ಪ, ಆದ್ರೆ ಒಂದು ಮಾತ್ರ ನನಗೆ ದುಃಖ ನನ್ನಿಂದ ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂದ್ರೆ ಅವ್ರ ಪಂಡಿತರ ಹತ್ರ ಹೋಗ್ತೀನಿ, ಇವ್ರ ಪಂಡಿತರ ಹೋಗ್ತೀನಿ, ಅವ್ರ ಹತ್ರ ಹೋಗಿ ಇವ್ರ ಹತ್ರ ಹೋಗಿ ಕೇಳಿದಾಗ ಅವ್ರು ಏನು ಕೇಳಿಬಿಡ್ತಾರೇನೋ, ನಾ ಎಲ್ಲಿ ಇದ್ರಾಗ ಸೋತು ಬಿಡ್ತೀನೋ ಏನು ಮಾಡ್ತೀನೋ ಅಂತ ಇದೆಲ್ಲ ಹಲವಾರು ದುಃಖ ನನಗೆ ಕಾಡ್ತದಪ್ಪ ಅಂತ ಹೇಳ್ದ. ಆವಾಗ ಸದ್ಗುರು ಹೇಳ್ದ, ಅಪ್ಪ ನೀನು ಎಲ್ಲ ಕಲ್ತಿದ್ದಿ, ಆದರೆ ಬ್ರಹ್ಮಜ್ಞಾನವನ್ನು ತಿಳ್ಕೊಂಡು ಏನಪ್ಪ ಅಂತ ಕೇಳಿದ. ಅಂದಗಳನ್ನೇ, ಇಲ್ಲ ಗುರುಗಳೇ, ಅದಕ್ಕೆ ನಿನಗೆ ದುಃಖ ಆಗ್ತಾ ಇರೋದು ಅಂದಾಗ ಸಾಷ್ಟಾಂಗ ನಮಸ್ಕಾರ ಮಾಡಿ ಸದ್ಗುರುವಿನ ಹತ್ರ ಬ್ರಹ್ಮ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಶುರು ಮಾಡಿದೆ. ಅದಕ್ಕೆ ಜ್ಞಾನದೇವತು ಕೈವಲ್ಯಂ ಅಂದ್ರೆ ಸನತ್ ಕುಮಾರ. ಯಾರು ನಾರದನ ಗುರು ಯಾರು ಅಂದರೆ ಸನತ್ ಕುಮಾರ ಅಂತ ಒಂದು ಗುರುವಿನ ಹತ್ರ ಮತ್ತೆ ಆತ ಇದನ್ನು ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಕೂತ್ಕೊಂಡ ಅಂತ ಕೂಡ ಹೇಳ್ತಾರೆ. ಯಾಕಂತಂದ್ರೆ ಬ್ರಹ್ಮ ಅಂದರೆ ಏನು ಅಂದರೆ ಎಲ್ಲಕ್ಕಿಂತ ದೊಡ್ಡದು. ಜಗತ್ತು ಎದ್ರ ಮೇಲೆ, ಯಾವ ಆಧಾರದ ಮೇಲೆ ನಿಂತದಪ್ಪ ಜಗತ್ತು ಅಂದ್ರೆ ಬ್ರಹ್ಮದ ಆಧಾರದ ಮೇಲೆ ನಿಂತುಕೊಂಡಿದೆ. ಅದಕ್ಕೆ ಹೇಳ್ತಾರೆ ಅವರು, ಇಲ್ಲಿ ಕೂಡ ಲೌಕಿಕ ಮತ್ತು
ಶಾಸ್ತ್ರೀಯ 2 ವಿದ್ಯೆಗಳು ಅದಾವೆ. ಲೌಕಿಕ ಮತ್ತು ಶಾಸ್ತ್ರೀಯ. ಈ ಎಲ್ಲ ವಿದ್ಯೆಗಳಿಗಿಂತ ಈ ಸರ್ವ ವಿದ್ಯೆಗಳಲ್ಲಿ ಶ್ರೇಷ್ಠವಾದಂಥದ್ದು ಬ್ರಹ್ಮಜ್ಞಾನ ಅಂತ ಕೂಡ ಹೇಳ್ತಾರೆ. ಯಾಕಂದರೆ ಎಲ್ಲ ವಿದ್ಯೆಗೂ ಮೂಲ ಕಾರಣ ಆಗಿರುವಂಥದ್ದು ಯಾವುದು? ಬ್ರಹ್ಮಜ್ಞಾನ. ಇದು ಮೂಲ ಅಜ್ಞಾನವನ್ನು ನಾಶ ಮಾಡ್ತದೆ. ಇದು ಈ ಯಾವುದು ಅಂತಂದ್ರೆ ಈ ಜ್ಞಾನ ಅನ್ನುವಂಥದ್ದು ನಿನ್ನ ಮೂಲ ಬೇರೇನದ, ಒಂದೊಂದೊಂದೊಂದು ಬೇರುಗಳೇನು ಬಿಟ್ಟಿರ್ತದ, ಅಜ್ಞಾನದ ಬೇರೆ. ಇವತ್ತು ನಮ್ಗೆ ಶರೀರ ಯಾಕೆ ಬಂತು? ದುಃಖ, ಶರೀರಕ್ಕೆ ದುಃಖ ಯಾಕಾಯಿತು? ಅದರಿಂದ ಏನಾಯಿತು? ಇದು ಎಲ್ಲಕ್ಕೂ ಮೂಲ ಕಾರಣ ಯಾವುದಪ್ಪ ಅಂದ್ರೆ ಅಜ್ಞಾನ ಅನ್ನುವಂಥ ಬೇರು. ಈಗೆಲ್ಲ ಬರೀ ಮ್ಯಾಲಿ ದುಃಖಗಳು ಮಾತ್ರ ನಿವಾರಣೆ ಆಗ್ತಾವೆ. ಈಗೆಲ್ಲ ನಾವು ಮಕ್ಕಳಿಗೆಲ್ಲ ಏನು ಮಾಡ್ತೀವಪ್ಪ ಅಂದರೆ ಒಂದು ಸಂಸ್ಕಾರ ಕಲಿಸಂಗಿಲ್ಲ. ಮೊದಲನೇ ಮಾತು ಏನು ಮಾಡ್ತೀವಿ? ಬರೀ ಬ್ರಹ್ಮಜ್ಞಾನ 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 ಸಂಸಾರದಲ್ಲಿ, ಬ್ರಹ್ಮಜ್ಞಾನ ಪರಮಾರ್ಥದಲ್ಲಿ. ಎಷ್ಟು ಅಂತಂದ್ರೆ ಈಗ ಬರೀ ಮ್ಯಾಲ ಜಾಲಿ ಗಿಡ ಆಗಿರ್ಬೋದು, ಯಾವುದೇ ಗಿಡ ಆಗಿರ್ಬೋದು, ಮ್ಯಾಲ ಈ ಕತ್ತರಿಸಿದಾಗ ಅಲ್ಲಿ ಬೇರು ಸಮೇತ ಹೋಗ್ಯದೇನಂದ್ರೆ ಇಲ್ಲ, ಆಗಿನ ಪೂರ್ತಿ ಕತ್ತರಿಸಿರ್ತೀವಿ. ಅದೇ ರೀತಿ ತಾತ್ಪೂರ್ತಿಕವಾದಂಥ ದುಃಖಗಳನ್ನು ಕಳ್ಕೊಳ್ಳಿಕ್ಕೆ ಬಡದಾಡ್ತಾ ಇದ್ದೀವಿ ಇಡೀ ಜೀವನ ಪರ್ಯಂತರ. ಆದರೆ ಶಾಶ್ವತವಾದ ದುಃಖವನ್ನು ನಿವಾರಣೆ ಮಾಡ್ಕೊಳ್ಳೋಕೆ ನಾವು ಯಾರೂ ಬಡದಾಡ್ತಾ ಇಲ್ಲ. ಜ್ಞಾನಿ ಒಬ್ಬನು ಹೇಳಕತ್ತಾನ, ನೀವೇನು ಮಾಡ್ಕೊಳಕತ್ತೀರಿ? ಕ್ಷಣಿಕ ದುಃಖವನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನೋಡಕತ್ತೀರಿ. ಅದಕ್ಕೆ ಶಾಶ್ವತವಾದಂಥ ದುಃಖವನ್ನು ನಿವಾರಣೆ ಮಾಡ್ಕೊಳ್ಬೇಕಾಗಿತ್ತು ಅಂತಂದರೆ ಇಲ್ಲಿ ನೀವು ಹಲವಾರು ರೀತಿಯಿಂದ ಈ ಕೆಲಸಗಳನ್ನು ಮಾಡಬೇಕಾಗ್ತದೆ. ಯಾಕಂದ್ರೆ ಮೂಲವಾಗಿ ಮುಂಚೆಯಿಂದ ಹಿಡ್ಕೊಂಡು ಇದು ಶರೀರ ಏನು ಅಂತಂದರೆ ಹೇಳ್ತಾರೆ, ನಿಷ್ಕಾಮ ಪುಣ್ಯದಿಂದ. ನಿಷ್ಕಾಮ ಪುಣ್ಯದಿಂದ ಯಾರು ಇರ್ತಾರ ಅವರಿಗೆ ಇಂಥ ಪದಾರ್ಥಗಳನ್ನು, ಇಂಥ ಒಂದು ತಿಳಿಯುವಂತಹ ಒಂದು ಪುಣ್ಯ ಲಭಿಸ್ತದೆ. ನಿಷ್ಕಾಮ ಬುದ್ಧಿ ಉಳ್ಳಂಥವ್ರಿಗೆ. ಇಲ್ಲಂತಂದರೆ ಇದು ಪದಾರ್ಥ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಭಾಳ ಕಷ್ಟ ಆಗ್ತದೆ. ಅದಕ್ಕೆ ಯಾರು ಯಾಜ್ಞವಲ್ಕರು ಹೇಳ್ತಾರೆ, ಈ ಪದಾರ್ಥ ಎಲ್ಲರಿಗೂ ತಿಳಿತದೇನಂದ್ರೆ ಸಮುದ್ರದಾಗ ಮುತ್ತುರತ್ನಗಳು ಯಾಕೆ ನಾವು ನೋಡೋಕ್ಕೂ ಸಿಗಂಗಿಲ್ಲ ನೋಡ್ರಿ. ಏನು ವಜ್ರ ವೈಡೂರ್ಯಗಳು ಅವು ಯಾವ ನೋಡೋಕ್ಕೂ ಸಿಗಂಗಿಲ್ಲ ಅಂದಾಗ ಜನಸಾಮಾನ್ಯರಿಗೆ ಈ ಜ್ಞಾನ ತಿಳಿಬೇಕಾದ್ರೂ ಭಾಳ ದುರ್ಲಭ. ಯಾಕೆ ದುರ್ಲಭ ಅಂತಂದ್ರೆ ಅವರು ಈ ಶ್ರೀಮಂತರಾಗ್ಯಾರ ನೋಡ್ರಿ, ದೊಡ್ಡ ದೊಡ್ಡ ರಾಜರು ಇರ್ತಾರೆ, ದೊಡ್ಡ ದೊಡ್ಡ ಈಗ ಶ್ರೀಮಂತರು ಇರ್ತಾರೆ, ಅವ್ರಿಗೆ ಮಾತ್ರ ಮುತ್ತುರತ್ನ ಸಿಗ್ತದೆ. ಯಾಕೆ? ಅವ್ರ ಮನೆಗೆ ಯಾರು ಹುಟ್ಟಿರ್ತಾರೆ? ನಾವು ಅಂತೀವಿ ಅವ್ರ ಮನ್ಯಾಗ ಎಷ್ಟು ಶ್ರೀಮಂತರಾರ, ಅವ್ರ ಮನ್ಯಾಗ ಒಂದು ಕೂಸು ಹುಟ್ಟಿದ್ರೆ, ಆ ಮನ್ಯಾಗ ಮಕ್ಕಳು ನೋಡಿದ್ರೆ ಎಷ್ಟು ಪುಣ್ಯ ಮಾಡ್ಯಾರಪ್ಪ, ಎಂಥ ಮನೆಗೆ ಹುಟ್ಟ್ಯಾರ ಅವರು ಅಂತೀವಿ. ಈಗ ರಾಜರ ಮನೆತಂದಾಗ ಎಂಥವ್ರು ಹುಟ್ಟ್ಯಾರಪ್ಪ, ಎಷ್ಟು ಪುಣ್ಯ ಮಾಡಿರಬೇಕು ಅಂತೀವಿ. ಯಾಕಂದರೆ ಆ ಪುಣ್ಯ ಆ ಶ್ರೀಮಂತಿಕೆಯಲ್ಲಿ ಹುಟ್ಟಿ ಆ ಒಂದು ವಜ್ರ ವೈಡೂರ್ಯ ನೋಡುವಂಥ ಭಾಗ್ಯ ಅಲ್ಲಿ ಲಭ್ಯ ಆಗಿರ್ತದೆ. ಅದೇ ರೀತಿ ಯಾರು ಪುಣ್ಯದಿಂದ ಈ ಜಗತ್ತಿನ ಒಳಗೆ ಬಂದಿದ್ದಾರ, ಇದಕ್ಕೆ ಸಂಬಂಧ ಅದೇನ್ರಿ ಬಡತನ ಶ್ರೀಮಂತ ಅಂತಂದ್ರೆ ಇದಕ್ಕೆ ಬಡತನೂ ಸಂಬಂಧ ಇಲ್ಲ, ಶ್ರೀಮಂತಿಕೆನೂ ಸಂಬಂಧ ಇಲ್ಲ. ಆದರೆ ನಿನ್ನ ಮನಸ್ಸಿನಲ್ಲಿ ಯಾವಾಗ ಪರಮಾರ್ಥ ತಿಳಿಬೇಕು, ಜ್ಞಾನವನ್ನು ಪಡ್ಕೊಳ್ಬೇಕನ್ನುವಂಥ ಭಾವ ಹುಟ್ಟುತ್ತದೆ, ನಿನ್ನಂಥ ಶ್ರೀಮಂತರು ಜಗತ್ತಿನೊಳಗೆ ಯಾರಿಲ್ಲ. ಬಾಹ್ಯದಲ್ಲಿ ಏನು ಸಂಬಂಧ ಇಲ್ಲ. ಇಲ್ಲಿ ನಿನ್ನ ಆತ್ಮ ಏನು, ನಿನ್ನ ಒಳಗಡೆ ಅಂತರಾತ್ಮದಲ್ಲಿ ಅಪ್ಪ ನಾನು ಈ ಎಲ್ಲ ಈ ಶ್ರೀಮಂತಿಕೆ, ಬಡತನ, ಈ ಶರೀರ, ಹಲವಾರು ದುಃಖಗಳನ್ನು ಮೇಲೆ 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 ಅನುಭವಿಸ್ಕೊಂತ ಬಂದುಬಿಟ್ಟಿದ್ದೀನಿ, ನನಗೆ ಇವತ್ತಿಗೆ ಸಾಕಪ್ಪ, ಈ ದುಃಖದಿಂದ ನನ್ನನ್ನು ಪಾರು ಮಾಡೋ. ಶಂಕರಾಚಾರ್ಯರು ಏನು ಕೇಳಿದ್ರು? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ. ನೋಡು, ಈ ಸಂಸಾರ ಅನ್ನೋದು ಭಾಳ ಕಷ್ಟ ಅದಪ್ಪ. ಇದು ಒಂದೇ ಜನ್ಮದಲ್ಲಿ ಅಲ್ಲ, ಇದು ಜನ್ಮಾಂತರದಲ್ಲಿ ಇಂಥ ಸಂಸಾರಗಳು ಭಾಳ ಆಗಿಬಿಟ್ಟಾವಪ್ಪ. ಸಾಕು ನನಗೆ ಸಾಕು. ಕೃಪಾಯ ಪಾರೆ ಪಾಹಿ ಮುರಾರೆ, ಕೃಪೆ ಮಾಡಿ ಇದರಿಂದ ನನ್ನನ್ನು ಪಾರು ಮಾಡಂತ ಕೇಳಿದರು. ಹೆಂಗೆ ಕೇಳಿದ್ರು ನೋಡ್ರಿ. ಇಂಥದ್ದು ಸಂಸಾರಗಳು ಭಾಳ ಕಂಡುಬಿಟ್ಟಿದ್ದೀನಿ, ಅದಕ್ಕೆ ಇಲ್ಲಿಗೆ ನಿಲ್ಲಿಸು ಸಾಕು, ಮಾನವ ಶರೀರಕ್ಕೆ ಬಂದೀನಿ, ಇದನ್ನು ನಿಲ್ಲಿಸಪ್ಪ. ಅದಕ್ಕೆ ಇಂಥ ಪುಣ್ಯ ಯಾವಾಗಿತ್ತು ಇದು ಜಾಗ್ರ ಆಗ್ತದೆ. ಅದಕ್ಕೆ ಆ ಪುಣ್ಯದ ಪ್ರಭಾವ ರಾಜರು ಶ್ರೀಮಂತರು ಇದ್ದರೂ ಕೂಡ ಬಡ್ದೆಬ್ಬಿಸಿಬಿಡ್ತು ನೋಡ್ರಿ. ಯಾಕಂತಂದ್ರೆ ಪುರಂದರದಾಸರನ್ನು ಕೇಳೀವಿ. ಯಾಕಂದ್ರೆ ಈಗಾಗಲೇ ಆಗ್ಯದ. ಪುರಂದರದಾಸರು ಭಾಳ ಜಿಪುಣ. ವಿಜಯನಗರ ಸಾಮ್ರಾಜ್ಯದಾಗ ಮುತ್ತು ರತ್ನ ಸೇರ್ಲಿಂದ ಅಳಿತಿದ್ದಾತ. ಅಂಥ ದೊಡ್ಡ ಶ್ರೀಮಂತ ಆತ. ಅಂಥ ಶ್ರೀಮಂತ ಒಂದು ಸಲ ಅದು ಮತ್ತೆ ಮುಂದೆ ನೋಡಮಿದ್ರು ಕತೆ. ಒಮ್ಮೆಲೆ ಅದಕ್ಕೆ ಕಣ್ಣು ತೆಗೆದುಬಿಡ್ತು, ಗೊತ್ತಾಗ್ಬಿಡ್ತು. ಎಂಥ ಮೋಹದಲ್ಲಿ ಬಿದ್ದುಬಿಟ್ಟಿದ್ದೆ ನಾನು. ಆವಾಗ ಇಮ್ಮಿಡಿಯೇಟ್ಲಿ
ಮನೆ ಬಿಟ್ಟು ಹೋಗ್ಬಿಟ್ಟದ. ಈ ಮನೆ ಬಿಟ್ಟು ಹೋಗೋದಂತಂದ್ರೆ ಮನೆ ಎಲ್ಲ ಬಿಡ್ಬೇಕೇನ್ರಿ ಅಂತಂದ್ರೆ ಅಲ್ಲ. ಆದ್ರೆ ಅಂಥ ಶ್ರೀಮಂತರಾದರೂ ಕೂಡ ಆ ಪುಣ್ಯದ ಪ್ರಭಾವದಿಂದ ಜಾಗ್ರ ಆಗಿಬಿಡ್ತು ಮನಸ್ಸು. ಹೌದು, ಅದಕ್ಕೆ ಅವರು ರಾಜರಿದ್ದರೂ ಕೂಡ ನಿಜಗುಂಡ್ರಾಗಿರ್ಬೋದು, ವಸಿಷ್ಠರ ಗುರುಗಳಾಗಿರ್ಬೋದು, ಶ್ರೀರಾಮಚಂದ್ರ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಸನತ್ ಕುಮಾರ್ ಆಗಿರ್ಬೋದು, ಯಾಜ್ಞವಲ್ಕರಾಗಿರ್ಬೋದು, ದೊಡ್ಡ ಶ್ರೀಮಂತರು. ಆದರೂ ಕೂಡ ಅವರು ಲೌಕಿಕದಲ್ಲಿ ಶ್ರೀಮಂತರಾಗಿ ಹುಟ್ಟಿದ್ರು, ಅವ್ರ ಭಾವದಲ್ಲಿ ಕೂಡ ಶ್ರೀಮಂತರಾಗಿದ್ರು ನೋಡ್ರಿ ಅವರು. ಈ ಗೌತಮ್ ಬುದ್ಧ ಯಾಕಂದ್ರೆ ದೊಡ್ಡ ರಾಜರಿದ್ದರೂ ಕೂಡ ಅವ್ರ ಲೌಕಿಕದಲ್ಲಿ ಶ್ರೀಮಂತಿಕೆಯಿಂದ ಅದೇ ಭಾವದಲ್ಲಿ ಹೋಗ್ಬಿಡ್ಬೇಕಾಗಿತ್ತು. ಯಾಕೆ ಹೋಗಲಿಲ್ಲ ಅಂದ್ರೆ ಪುಣ್ಯದ ಪ್ರಭಾವ ಎರಡೂ ರೀತಿಯಿಂದ ಅವರು ಜೀವನ ಉಪಭೋಗಕ್ಕೆ ಐಶ್ವರ್ಯ ಬೇಕಾದಷ್ಟು ಕೊಟ್ಟಿದ್ದ, ಅದರಲ್ಲಿ ಮುಳುಗಲಿಲ್ಲ. ಒಳಗಡೆ ಇನ್ನೂ ಒಂದು ಗಟ್ಟಿಯಾದಂಥ ವಸ್ತು ಅಡಗಿತ್ತು, ಆ ಪುಣ್ಯದ ಪ್ರಭಾವ ಅಡಗಿತ್ತು. ಅದರಿಂದ ಒಳಗೆ ಜಾಗ್ರ ಆಗಿಬಿಡ್ತು. ಓಹೋ, ಇಂಥ ಭೋಗದಲ್ಲಿ ಲೋಲುಪ್ತನಾಗಬಾರ್ದು ನಾನು, ಇದರಿಂದ ನಾನು ಎಚ್ಚರಿಕೆ ಆಗಬೇಕು ಅನ್ನುವಂಥ ಒಂದು ಆ ಪ್ರೇರಣೆ ಅವರಿಗೆ ಶುರುವಾಗಿ ಅದನ್ನು ಏನು ಮಾಡಿದ್ರಂದ್ರೆ, ಒಂದು 2 ತಕ್ಕಡಿಗಳಿರ್ತಾವೆ. ತಕ್ಕಡಿ ಒಂದನ್ನು ತುಳಿದಾಗ ಒಂದು ಜಾಸ್ತಿ ಆಗ್ತದೆ. ಅದಕ್ಕೆ ಯಥಾ ದೃಷ್ಟಿ ತಥಾ ಸೃಷ್ಟಿ ಅಂತ ಹೇಳೋದು. ನಾವು ಬೇಕಾದಷ್ಟು ಕಂಡುಹಿಡಿಬೋದು. ಯಾವಾಗ ಒಂದು ತಕ್ಕಡಿಯಾಗಿ ಜಾಸ್ತಿ ಸಾಮಾನು ಇಟ್ಟಿವಿ ಅಂದ್ರೆ ಇನ್ನೊಂದು ತಕ್ಕಡಿ ಕೆಳಗೆ ಹೋಗ್ತದೆ. ಅದು ಈ ಕಡೆ ಜಾಸ್ತಿ ಇಟ್ಟಿವಿ ಅಂದರೆ ಈ ಕಡೆ ಜಾಸ್ತಿ ಹೋಯ್ತು. ಅವ್ರು ಏನು ಮಾಡಿದ್ರು, ಎರಡೂ ಕರೆಕ್ಟ್ ಇದ್ದು. ಅವರು ಏನು ತಕ್ಕಡಿ ಸಮ ಇತ್ತು. ಏನು ಅವ್ರದ ಒಂದು ಪುಣ್ಯದ ಪ್ರಭಾವದ ಒಂದು ತಕ್ಕಡಿ ಕೂಡ ಅಷ್ಟೇ ಇತ್ತು, ಇನ್ನೊಂದು ತಕ್ಕಡಿಯಲ್ಲಿ ಲೌಕಿಕವಾದ ಸಿರಿ ಸಂಪತ್ತು ಕೂಡ ಅಷ್ಟೇ ಇತ್ತು ಅವರಿಗೆ. ಆವಾಗ ಅವರು ಏನು ಮಾಡಿದರು, ಕೊನೆಗೆ ಈ ಸಿರಿ ಸಂಪತ್ತು ಅನ್ನುವಂಥ ತಕ್ಕಡಿಯನ್ನು ತುಳಿದ್ಬಿಟ್ರು. ತುಳಿದಾಗ ಇದು ಕೆಳಗೆ ಹೋಯ್ತು, ಇದು ಸಂಪತ್ತು ಏನು ಆಂತರಿಕ ಸಂಪತ್ತು ಅನ್ನುವಂಥದ್ದು ಮ್ಯಾಲೆ ಬಂತು ಅವ್ರಿಗೆ. ಯಾಕಂತಂದ್ರೆ 2 ಸಮ ಆದಾಗ ಯಾವ್ದು ಹೆಚ್ಚು ಯಾವುದು ಕೊಡಕ್ಕೆ ಬರ್ತದೇನು ಸಾಮಾನು ಇಲ್ಲ. ನಾವು ತೊಗೊಳ್ಳುವಂತಹ ಅವರು ತಕ್ಕಡಿ ಇಟ್ಟಿರ್ತಾರೆ, ನಾವು ತೊಗೊಳ್ಳುವಂಥ ಸಾಮಾನು ಕೆಳಗೆ ಹೋಗಿರಬೇಕು, ಅವ್ರು ಜಾಸ್ತಿ ಆಗಿರಬೇಕು, ಅವ್ರು ಜಾಸ್ತಿ ಆಗಿರ್ಬೇಕು, ನಮ್ಮದು ನಾವು ಸಾಮಾನುಗಳ ವ್ಯವಹಾರ ಮಾಡ್ತೀವಿ. ಅದೇ ರೀತಿ ಅವರು ಯಾವ ವ್ಯವಹಾರ ಮಾಡಿದ್ರಂದ್ರೆ, ಲೌಕಿಕ ಸಿರಿ ಸಂಪತ್ತನ್ನು ತುಳಿದ್ರು, ಅದು ಮೇಲ್ಗಡೆ ಬಂತು. ಯಾವುದು ಆಧ್ಯಾತ್ಮಿಕ ಒಂದು ಪ್ರಪಂಚ ಅವರು ಒಂದು ಉಸಿರಾಗಿ ತೊಗೊಂಡ್ರು ಅವರು. ಯಾಕೆ ಅದು ಒಳಗಿರುವಂಥ ಪ್ರೇರಣೆ. ಅದಕ್ಕೆ ಇಲ್ಲಿ ನಿಜಗುಂಡ್ರು ಕೂಡ ಹೇಳ್ತಾರೆ, ಏನು ಹೇಳ್ತಾರಪ್ಪ, ಮತಿಯುಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ಸತಿನೀನೇ ಸುಕೃತಿ ಪೇಳುವೆನು ಕೇಳು. ಅದಕ್ಕೆ ಎಲ್ಲ ಜನರು ಎದುರ ಕುಂತಿರ್ತಾರೆ, ಭವಸಾಗರ ಅಂತ ಹೇಳ್ತಾರೆ. ಬರೀ ಮ್ಯಾಲೆ ಕಪ್ಪೆ ಚಿಪ್ಪು ಹುಳ ಉಪ್ಪಡಿ ಇದಕ್ಕೆ ಮರಳಾಗಿ ಸತ್ತೋಗ್ಬಿಡ್ತಾವೆ. ಅಷ್ಟೇ ಮುಗೀತು, ಒಳಗೆ ಹೋಗೇ ಇಲ್ಲ ಅವರು. ಅಲ್ಲೇ ಕೈಕಾಲು ಒದ್ದಾಡೋದು, ಅವೇ ಸಿಗ್ತಾವ, ಅವೇ ತೊಗೊಳ್ತಾವೆ, ಈ ಕಡೆ ಹಾಕ್ತಾವ, ದಬ 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 ಬಡಿತಾವ, ಅಲ್ಲೇ ಸತ್ಕೊಂಡು ಹೋಗ್ಬಿಡ್ತಾವ. ಇದು ಒಂದೇ ಜನ್ಮ ಅಲ್ಲ, ಎಲ್ಲ ಜನ್ಮಗಳು ಹಿಂಗೆ ಮಾಡ್ಕೊತ ಬಂದದ್ದು. ಮ್ಯಾಲೆ ಈಸ್ಲಕ್ಕೆ ಬರಲಾರ್ದ ಕೈಕಾಲು ಬಡಿಯೋದು ಕಲಸ ಆಗೋದು, ಕೈಕಾಲು ಬಡಿಯೋದು ಕೈ ಕಲಸ ಆಗಿಬಿಡೋದು. ಅಷ್ಟು ಉಸಿರುಗಟ್ಟಂಗಾದಿದ್ದು ಸಂಸಾರ ಅನ್ನೋದು. ಸಾಗರ ಅಂತ ಅದಕ್ಕೆ ಹೇಳಿದ್ದು. ಬಡ್ದು ಯಾಕಡೆವಾದರೂ ಕೂಡ ಸುಳಿ ಸಿಗ್ತದ. ನಾನಾ ರೀತಿಯಿಂದ ಕಷ್ಟಕ್ಕೆ ಬಿರುಗಾಳಿ ಬಂದು ಹೊಡಿತದ, ಅದ್ರಾಗ ಸುಳಿ ಇರ್ತದ, ಅದ್ರಾಗ ಈಸಕ್ಕೆ ಬರಬೇಕು. ಈಸಕ್ಕೆ ಬರಲಿಲ್ಲ ಅಂದ್ರೆ ಸುಳಿಗನ ಸಿಗ್ಬೋದು, ಬಿರುಗಾಳಿಗನ ಸಿಗ್ಬೋದು, ಎಲ್ಲೋ ಹೋಗಿ ಸಿಲಿಕೆ ಹೋಗ್ಬಿಡ್ಬೋದು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಇಂಥ ಒಂದು ಇದರಲ್ಲಿ ಬರಬೇಕಾದ್ರೆ ಮತಿಯುಂಟು ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ. ಪೂರ್ತಿ ಒಳಗೆ ಹೋಗ್ಬೇಕಾದ್ರೆ ತಾಕತ್ತು ಬೇಕಾದಪ್ಪ. ಸಮುದ್ರದ ಒಳಗೆ ಹೋಗಿ ಈಜಬೇಕಂದ್ರೂ ತಾಕತ್ತು ಬೇಕು. ಅದಕ್ಕೆ ಮತಿಯುಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ, ಅಂಥ ಜ್ಞಾನವನ್ನು ಅರಿಯಲಿಕ್ಕೆ ಬುದ್ಧಿ ಜನಸಾಮಾನ್ಯರಿಗೆ ಇಂಥ ಬುದ್ಧಿ ಇರ್ತದೇನಾ? ಸಾಧ್ಯ ಇಲ್ಲ. ಅದಕ್ಕೆ ಮತಿಯುಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ಸತಿನೀನೆ ಸುಕೃತಿ ಪೇಳುವೆನು ಕೇಳು. ಹೆಂಡತಿನೇ ಕೇಳಿದಳು ಗುರುವಿಗೆ. ಗಂಡನ ಗುರುವನ್ನಾಗಿ ಮಾಡಿಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಏನು ಕೇಳಿದರು? ಪರಮ ವಿರಕ್ತೆ ತಾನುರು ಭಕ್ತಿಭಾವ ಮುಪ್ಪಿರೆ ಪರಬ್ರಹ್ಮ ವಿಷಯವನ್ನು ಸರಸಿಜ ನೇತ್ರೆ ಮೇಲ್ನುಡಿ ಮನೋಹರವಾಗಿ ಬೆಸಗೊಂಡಳು ಇನಿಯನ ಅಂತ ಹೇಳ್ತಾರೆ. ಆಕೆ ಹೆಂಗಿದಳು? ಪರಮ ವಿರಕ್ತೆ, ಭಾಳ ವೈರಾಗ್ಯದಿಂದ ಇದ್ದಳು. ಯಾವುದಕ್ಕೂ ಮರಳಾಗ್ತಿದ್ದಿಲ್ಲ ಆಕೆ. ಅಷ್ಟು ರಾಜ್ಯ ವೈಭೋಗದಿಂದ ಕೂಡಿದ್ರು ಕೂಡ ಆಕೆ ಮರಳಾಗಲಿಲ್ಲ. ಅದಕ್ಕೆ ಹೆಂಗಿದಳು? ಪರಮ ವಿರಕ್ತೆ ತಾನುರು ಭಕ್ತಿ ಭಾವ ಮೊಪ್ಪಿರೆ ಪರಬ್ರಹ್ಮ ವಿಷಯವನ್ನು. ಆಕೆ ಹೆಂಗಿದ್ದಳು ಅಂದ್ರೆ ತಾನುರು ಭಕ್ತಿ ಭಾವ, ಚೆನ್ನಾಗಿ ಭಕ್ತಿ ಭಾವದಿಂದ. ಮತ್ತು ಗಂಡಿಗೆ ಹೇಳ ಸ್ವಲ್ಪ ಹೇಳಕ್ಕೆ ಏನಾಗಿದೆ ನಿನಗೆ ತಟ್ಟಿಗೆ ಹೇಳ ಅಂದಳನ. ನೀನೇನು ಹೇಳ್ತಿದ್ ಬಿಡು,
ನೀನು ಹೇಳ್ದಂಗೆ ನಾನು ಕೇಳ್ದಂಗೆ ಅಂತಲೂ ಹೇಳ್ಬೋದು. ಗಂಡ ಅಂದಮೇಲೆ ಭಕ್ತಿ ಭಾವ ಬರಬೇಕಲ್ಲ, ಭಾಳ ಭಕ್ತಿ ಭಾವದಿಂದ ಭಕ್ತಿ ಭಾವ ಮೊಪ್ಪಿರೆ ಚೆನ್ನಾಗಿ ಭಕ್ತಿ ಭಾವದಿಂದ ಕೂಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಮೊಪ್ಪಿರೆ ಸರಸಿಜ ನೇತ್ರೆ ಮೈತ್ರಿಯೇ ಮೇಲ್ನುಡಿ ಮನೋಹರವಾಗಿ ಬೆಸಗೊಂಡಳು ಇನಿಯನ ಉದ್ದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆಕೆ ಏನು ಮಾಡಿದ್ರು ಭಕ್ತಿ ಭಾವದಿಂದ ನನಗೆ ಇದನ್ನು ತಿಳಿಸಿಕೊಡ್ರಪ್ಪ, ನನಗೆ ನೀವು ಯಾವುದನ್ನು ತಿಳ್ಕೊಂಡಿದ್ದೀರಿ ಅದನ್ನು ನನಗೆ ತಿಳಿಸಿಕೊಡ್ರಿ ಅಂದಾಗ ಅರ್ಧ ಖುಷಿಯಾಗಿಬಿಡ್ತೈತೆ. ಆಹಾ ಎಂಥ ವಿಷಯ ಕೇಳಕತ್ತೇಳಪ್ಪ. ಅದಕ್ಕೆ ಜ್ಞಾನಿಗೆ ಒಂದು ವಿಷಯ ಈ ಥರ ತಿಳ್ಕೊತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಆನಂದ ಆಗ್ತದೆ. ಅದು ಗೊತ್ತಾಗ್ಬಿಡ್ತದೆ ಒಬ್ಬ ಜ್ಞಾನಿಗೆ. ದೊಡ್ಡದಕ್ಕೆ ಕೈ ಹಾಕಿ ಅಂದ್ಬಿಡು ಅಪ್ಪ ಅಂತಾರೆ. ಯಾರಾದರೂ ಇಂಥ ಒಂದು ಜ್ಞಾನವನ್ನು ಪಡ್ಕೊಳ್ತಾ ಇದ್ದಾರೆ, ಕೇಳ್ತಾ ಇದ್ದಾರಂದ್ರೆ ಜ್ಞಾನಿ ಬಹಳ ಖುಷಿ ಪಡ್ತಾನೆ. ಅದಕ್ಕೆ ಈ ಯಾಜ್ಞವಲ್ಕರಿಗೆ ಹೆಂಡ್ತಿ ಕೇಳಕತ್ತೇಳಂದ್ರೆ ಭಾಳ ಖುಷಿಯಾಗಿಬಿಡ್ತು. ಆಕೆ ಕೇಳಿದಂಥದ್ದು ಕೇಳಿ ಒಂದು ದುಃಖದೊಳು ತಾನೊಂದದೆ ಪರಿಪೂರ್ಣ ಆನಂದ ರೂಪಿಂದ ಸಂತತ ಮಿರ್ಪ ಅಂದ ಕುಪಾಯವಿದ್ದಿಂದ ಒಲವಿಂದ ಹಿಂದೆನ ಗರುಪು ಸನ್ಮುನಿ ಮುಖ್ಯ ಅಂತ ಕೇಳಿದಾಗ ಅಯ್ಯೇನು ಅಬ್ಬಬ್ಬಬ್ಬಬ್ಬಬ್ಬ ಎಂಥದ್ದು ಕೇಳಿಬಿಟ್ಲಪ್ಪ. ಮತಿಯುಂಟು ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ಸತಿ ನೀನೇ ಸುಕೃತಿ ಪೇಳುವೆನ್ನು ಕೇಳು, ನೀ ಧನ್ಯಳಿದಿ ಪುಣ್ಯವಂತಳಿದಿ. ಅದಕ್ಕೆ ಕೇಳು, ನಾ ಹೇಳ್ತೀನಿ ಕೇಳು, ನೀನು ಕೇಳು. ಅದಕ್ಕೆ ವಿವೇಕ ಶೂನ್ಯರಾದಂಥವರಿಗೆ ಅದ್ವೈತ ಅನ್ನುವಂಥ ಜ್ಞಾನವನ್ನು ಕೇಳಕ್ಕೆ ಸಾಧ್ಯ ಅದೇನಂದ್ರೆ ಸಾಧ್ಯ ಇಲ್ಲ. ನೀನು ಹುಟ್ಟಿದದಕ್ಕೂ ಸಾರ್ಥಕ ಆಯ್ತು ನೋಡು ಮೈತ್ರ, ನೋಡ್ರಿ ಇದು ಸಾರ್ಥಕ ಆಯ್ತು ನೀ ಕೇಳಿದ್ದು. ಅದಕ್ಕೆ ಈ ರೀತಿಯಿಂದ ಕೂಡಿದಂಥದ್ದಕ್ಕೆ ನೀ ಭಾಳ ಪುಣ್ಯಶಾಲಿ ಇದು ನೋಡು ಅಂತ ಹೇಳಿ ಅದಕ್ಕೆ ಹೇಳ್ತಾರೆ ಅವರು. ಮತ್ತೆ ಇದರಲ್ಲಿ ಕೂಡ ಹೇಳ್ತಾರ, ಇದನ್ನೊಮ್ಮೆ ಕೇಳಿ ತಿಳಿದೊಡೆ. ಮತ್ತೆ ಇದೇ ನಿಜಗುಂಡ್ರೆ ಹೇಳ್ತಾರೆ ಕೆಲವದರಲ್ಲಿ ಪರಮಾನುಭವ ಬೋಧೆಯಲ್ಲಿ ಹೇಳ್ತಾರ, ನೋಡು ಇದನ್ನೊಮ್ಮೆ ಕೇಳಿ ತಿಳಿದೊಡೆ ಅವನು. ಎಂಥ ಮಾತು, ಎಂಥ ಮಾತು. ಕೇಳಿದ್ರೆ ಕುಣಿಬೇಕು ಅನ್ನಿಸ್ತದ್ರಲ್ರಿ. ಯಾಕಂತಂದ್ರೆ ಇಷ್ಟು ಶಕ್ತಿ ಇಷ್ಟು ತಾಕತ್ತು ಯಾರಿಗೆ ಕೊಡ್ತಾರ? ಇದನ್ನೊಮ್ಮೆ ಕೇಳಿ ತಿಳಿದೊಡೆ ಅವನು ಈ ಲೋಕ ಉದಿಯಾದಿ ಬಳಿಕಿಂದು ಪರ್ಯಂತರ. ಈ ಲೋಕ ಏನಂತಂದ್ರೆ ಲೋಕದುದಿಯಾದಿ ಬಳಿಕಿಂದು ಪರ್ಯಂತ ಒದವಿ ತಾ ನೆಸಗಿದ ಅಖಿಲ ಪುಣ್ಯತತಿ ಫಲಿಸಿದಿಂತು ಪೆರೆತಿಲ್ಲವೆನೆ ಪೇಳುವೆ. ಏನು ಹೇಳ್ತಾರ? ಇದನ್ನೊಮ್ಮೆ ಕೇಳಿ ತಿಳಿದೊಡೆ. ಯಾರು ಇದನ್ನು ಕೇಳಿ ತಿಳ್ಕೊಳ್ತಾರ, ಕೇಳಿ ತಿಳ್ಕೊಳ್ತಾರ ಅವನು ಈ ಲೋಕದುದಿಯಾದ, ಈ ಜಗತ್ತು ಯಾವಾಗ ಹುಟ್ಟಿದಿ ಆವಾಗಲಿಂದ ನೀನು ಹುಟ್ಟಿದಿ. ಇಲ್ರಿ ಈ ಜಗತ್ತಿಗೆ ಹೀಗೆ ಬಂದಿನ ಅನ್ನಂಗಿಲ್ಲ. ಯಾಕಂದ್ರೆ ಪಾಪಾನು ಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ ಕೀಟ ಪತಂಗಾದಿಯಾಗಿ ಅಪಕ್ಷಿ ಕುಲವಾಗಿ ಮೃಗಜಾತಿಯಾಗಿ ಮೇಲ ಪಶುರೂಪಾಗಿ ಬಹುಬಾಧೆ ಗಲಿಸಿ ಅಂತ ಹೇಳ್ಯಾರ ಅವರು. ಯಾವಾಗ ಈ ಜಗತ್ತು ಹುಟ್ಟ್ಯದ ಆವಾಗಿಂದನೂ ನೀನು ಹುಟ್ಟಿದಿ. ಅದಕ್ಕೆ ಈಗೇನು ಬಂದದ ಮಾನವ ಶರೀರಕ್ಕೆ ನೀ ಬಂದಿದೆ. ಇದನ್ನೊಮ್ಮೆ ಕೇಳಿ ತಿಳಿದೊಡೆ ಅವನು ಈ ಲೋಕದುದಿಯಾದ ಬೆಳಕಿಂದು ಪರ್ಯಂತ. ಯಾವಾಗ ಈ ಜಗತ್ತು ಹುಟ್ಟಿದಿ ಆವಾಗೇ ನೀನು ಹುಟ್ಟಿದಿ. ಯಾವಾಗ ಇದನ್ನೊಮ್ಮೆ ಕೇಳಿ ತಿಳ್ಕೊಂಡಿ ಅಂತಂದ್ರೆ ಈ ಲೋಕ ಯಾವಾಗ ಹುಟ್ಟ್ಯದ ಅವಾಗಲಿಂದ ನೀ ಏನು ಮಾಡ್ಕೊತ ಬಂದಿದ್ದಿ ಕೆಲಸ, ಈ ಇಲ್ಲಿತನ ಏನು ಪುಣ್ಯ ಮಾಡಿದಿ. ಬಳಿಕಿಂದು ಪರ್ಯಂತ ಅಂದ್ರೆ ಯಾವಾಗ ಈ ಭೂಮಿಗೆ ನೀ ಹುಟ್ಟಿದಿ ಅಲ್ಲಿಂದ ಇಲ್ಲಿಯವರೆಗೂ ನೀ ಮಾಡಿದಂಥ ಪುಣ್ಯ ಒದವಿತ ಎಸಗಿದ ಅಖಿಲ ಪುಣ್ಯ ಫಲಿಸಿತು ನೋಡ್ರಿ. ಯಾಕಂತಂದ್ರೆ ನೀನು ಈ ಭೂಮಿ ಹುಟ್ಟಿದಾಗಿಂದನೂ ನೀನು ಹುಟ್ಟಿದಿ, ಅಲ್ಲಿಂದ ಇಲ್ಲಿಯ ಪರ್ಯಂತರ ಮಾಡಿದಂಥ ಪುಣ್ಯದ ಫಲ ಇವಾಗ ಸಿಕ್ಕದಂತ ತಿಳ್ಕೊ. ಅದಕ್ಕೆ ಪುಣ್ಯತತಿ ಫಲಿಸಿದಿಂತು, ಆ ಪುಣ್ಯದ ಫಲ ಈಗ ಸಿಕ್ಕಿತ್ತು ನೋಡ್ರಿ. ಯಾವಾಗ ಬೆರೆತಿಲ್ಲವೇನೆ ಪೇಳುವೆ. ಇದನ್ನು ಯಾವಾಗ ನೀ ಕೇಳ್ಕೊ. ಅದಕ್ಕೆ ಮಾವಿನ ಗಿಡ ಒಂದೇ ಸಲಕ್ಕೆ ಹಣ್ಣು ಕೊಡೋಂಗಿಲ್ಲ.
ಯಾವುದೇ ಜಗತ್ತಿನೊಳಗೆ ಒಂದು ಜೋಳ ನಡ್ರಿ, ಒಂದು ಕಡ್ಲಿನ ಯಾವುದೇ ಭೂಮಿ ಮೇಲೆ ನಟ್ಟಿದ್ದು ಒಂದೇ ಸಲಕ ಅದು ಎಲ್ಲ ಕೊಟ್ಬಿಡ್ತದೆ ಹಣ್ಣು ಅಂತಂದ್ರೆ ಕ್ರಮವಾಗಿ ಬೆಳೆದ ಮೇಲೆ ಆವಾಗ ಅದ್ರ ಫಲ ಸಿಗ್ತದೆ. ಅದರಂಗೆ ಈ ಜ್ಞಾನದ ಫಲ ನಿನಗೆ ಸಿಗಬೇಕಾಗಿತ್ತಂದ್ರೆ ನೀ ಯಾವಾಗ ಹುಟ್ಟಿನಿಂದ ಇಲ್ಲಿಯ ಪರ್ಯಂತರ, ಯಾವಾಗ ಈ ಜಗತ್ತು ಹುಟ್ಟಿದಾಗೆ ನೀನಿದಿ ಅಲ್ಲಿಯ ಪರ್ಯಂತರ, ಅಲ್ಲಿಂದ ಇಲ್ಲಿಯ ಪರ್ಯಂತರ ನೀ ಮಾಡಿದಂತಹ ಪುಣ್ಯದ ಫಲ ಈಗ ಸಿಕ್ಕದಂತ ತಿಳ್ಕೊ. ಇದು ಪೆರತಿಲ್ಲವೇನೆ ಪೇಳುವೆ, ಮತ್ತು ಬೇರೆ ಮಾತಿಲ್ಲ ನೋಡ್ರಿ. ಎಲ್ಲನ ಒಕ್ಕಕ್ಕೆ ಹೇಳ್ರಿ, ಎಲ್ಲನ ಮಾಡಿರಿ, ಬಂಗಾರೇ. ಯಾವ ಅಂಗಡಿಯಾಗನ ಹೋಗಿ ಕೇಳ್ರಿ, ಒಬ್ಬನ ಚೆಕ್ ಮಾಡ್ತಾನೆ ಬಂಗಾರ ಇದು ಅಂತ ಕೇಳ್ತಾನೆ. ಇದು ಬಂಗಾರ ಹೌದಲ್ರಿ ಅಂತ ಬೇರೆ ಅಂಗಡಿಗೆ ಹೋಗಿ ಅವನು ಹೇಳ್ತಾನೆ ಬಂಗಾರ ಅದಪ್ಪ ಇದು. ನೀ ಇಡೀ ಜಗತ್ತಿನ ತುಂಬ ತಿರುಗಾಡ, ಅವ್ನು ಬಂಗಾರ ಬಿಟ್ಟು ಬೇರೆ ಹೇಳ್ತಾನೇನು? ಇದೇ ಹೇಳ್ಬೇಕು, ಬಂಗಾರ ಅಂತಲೇ ಹೇಳ್ಬೇಕಾಗ್ತದೆ, ಬೇರೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದ್ರಂಗೆ ಇದೇ ವಾಕ್ಯನೇ ಹೇಳ್ಬೇಕಾಗ್ತದೆ ಯಾರಾದರೂ ಕೂಡ. ಇದ್ರದ್ದು ಬೇರೆ ಏನು ಹೇಳಂಗಿಲ್ಲ ಇದಕ್ಕೆ. ಅದಕ್ಕೆ ಅಖಿಲ ಪುಣ್ಯ ಏನು ಹೇಳ್ತಾರ, ಪುಣ್ಯ ತತಿ ಫಲಿಸಿದಂತೂ ಪೆರತಿಲ್ಲವೇನೆ ಪೇಳುವೆ, ಬೇರೆ ಇಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ನೋಡು. ಆ ಒಂದು ಪುಣ್ಯದ ಫಲ ಇವಾಗ ಫಲ ಕೊಟ್ಟಿತಂತ ತಿಳ್ಕೊ. ಅದಕ್ಕೆ ಇದು ಪುಣ್ಯ ನಿಷ್ಕಾಮ ಪುಣ್ಯ ಯಾರಿಗಿರಂಗಿಲ್ಲ ಅಂತಂದ್ರೆ ಅವ್ರಿಗೆ ಇದು ಅರ್ಥ ಆಗಂಗಿಲ್ಲ ಅಂತ ಸಿದ್ಧ ಆಯಿತು. ಅವ್ರಿಗಿದು ಅರ್ಥ ಆಗಂಗಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಅದರಿಂದ ಬ್ರಹ್ಮಜ್ಞಾನವು ಅತಿ ಗೂಢವಾಗಿ ಆಗ್ಯದ, ಭಾಳ ಗೂಢದಿಂದ ಕೂಡ್ಯದ. ಯಾಕಂತಂದ್ರೆ ಆ ಪುಣ್ಯದ ಫಲ ಕೇಳುವಂಥ ಶಿಷ್ಯನಿಗಿರಬೇಕು, ಹೇಳುವಂಥ ಗುರು ಇರಬೇಕು. ಹೇಳಿದಾಗ ಆ ಗುರು ಶಿಷ್ಯರದ ಒಂದು ಜ್ಞಾನ ಒಂದಾಗ್ತದೆ. ಗುರು ಶಿಷ್ಯರ ಜ್ಞಾನ ಹೆಂಗದಂತಂದ್ರೆ ಆತ ಕೃಪೆ ಮಾಡಬೇಕು, ಆ ಒಂದು ಪುಣ್ಯ ಅಲ್ಲಿರಬೇಕು. ಗುರು ಹೇಳಿದಂಥದ್ದು ಶಿಷ್ಯನಿಗೆ ಗೂಢಾರ್ಥವಾಗಿ ಅನುಭವಕ್ಕೆ ಬಂದಾಗ್ಬಿಡ್ಬೇಕು. ಬರೀ ತಿಳ್ಕೊ ಅರ್ಥಜ್ಞಾನ ಆಗುವಂಥದ್ದಲ್ಲ, ಒಳಗದು ಉತ್ಪತ್ತಿನೇ ಆಗಿಬಿಡ್ಬೇಕು. ಹಂಗಾಗ್ಬೇಕಿದು. ಯಾವಾಗ ಹಂಗಾಗ್ತಂದ್ರೆ ಯಾವಾಗ ಗುರುವಿನ ಮೇಲೆ ಶ್ರದ್ಧೆ ಭಕ್ತಿ ನಂಬಿಕೆ ಇಡ್ತಿ ಆವಾಗ ಆ ಕೆಲಸ ಆಗ್ತದೆ. ಅಲ್ಲಿ ತನಕ ಕೆಲಸ ಆಗಂಗಿಲ್ಲಿದು. ಆತನ ಪುಣ್ಯನೂ ಫಲಿಸಿರಬೇಕು, ಸದ್ಗುರುವಿನ ಒಂದು ಕೃಪೆನೂ ಆತನ ಮೇಲೆ ಆಗಬೇಕು. ಅಂದಾಗ ಮಾತ್ರ ಸ್ವಾನುಭಾವದ ಸುಖ ತಾನೇ ಕೈ ಸೇರುವುದು. ಅನುಭವ ಗುರುವಿಗೆ ಮನವೊಪ್ಪಿಸಿ ಬೆಳಗುವೆ, ಜ್ಞಾನಪೂರ್ಣ ಗಂಜೂತಿ ಅಂತ ಹೇಳ್ತೀವಲ್ಲ. ಅದ್ರಂಗ ಅದು ಸ್ವಾನುಭಾವದ ಸುಖ ತಾನೇ ಕೈ ಸೇರ್ತದೆ. ಹಂಗಾಗಿ ಇದು ಭಾಳ ಗೂಢಾರ್ಥ ಅದ ಅಂತ ಇಲ್ಲಿ ಹೇಳ್ತಾರೆ. ಟೈಮ್ ಆಗ್ಯದ, ಏನು ಮಾಡೋದು ಇದನ್ನು ನೋಡೋಣ ಎಷ್ಟಾಗ್ಯದ. ಆಗ್ಯದ. ಈಗ ಇದನ್ನು ಇಟ್ಕೊಂಡು ಮತ್ತೆ ಕಡುಲೋಭದಿಂದ ದುರ್ಗುಣ ಅನ್ಯ ಮುಂಟೆ ಪಡೆದಪವಾದನೆ ಮರಣ ಮಿನ್ನುಂಟೆ ಎಡವಿಡದಿಹ ಸತ್ಯದಿಂ ತಪ ಮುಂಟೆ ಕೆಡಿಸದಿಪ್ಪ ವಿಮಾನದಿಂ ಧನ ಮುಂಟೆ. ಎರಡನೇ ನುಡಿ ನಾಳೆ ನೋಡೋಣ. ಇದ್ರಾಗ ಭಾಳ ವಿಶೇಷ ಅದಾವ ಈ ವಾಕ್ಯಗಳು. ಭಾಳ ಅದ್ಭುತವಾದ ಮನುಷ್ಯನ ಒಂದು ಅಜ್ಞಾನ ಅನ್ನುವಂಥದ್ದು ಛೇದನ ಮಾಡುವಂಥದ್ದದ. ಅಷ್ಟೇ ಭಕ್ತಿ ಭಾವದಿಂದ ಈ ವಾಕ್ಯಗಳನ್ನು ನಾವು ಸ್ವೀಕಾರ ಮಾಡಬೇಕಾಗ್ತದೆ. ಹಾಗಾಗಿ ಆದಾಗ ಮಾತ್ರ ನಮ್ಮಲ್ಲಿರುವಂಥ ಪ್ರತಿ ಒಂದನ್ನು ಆ ವಿಷಯಗಳನ್ನಾಗಿರ್ಬೋದು, ಒಂದು ಅಜ್ಞಾನವನ್ನಾಗಿರ್ಬೋದು, ಆ ಭ್ರಮೆ ಆಗಿರ್ಬೋದು, ಎಲ್ಲ ಅಹಂಕಾರ ಆಗಿರ್ಬೋದು, ಎಲ್ಲವನ್ನು ಅಲ್ಲಿ ಛೇದನ ಆಗ್ತಾವ. ಯಾರು ಶ್ರದ್ಧೆಯಿಂದ ಸುಮ್ಮನೆ ಕೇಳ್ಕೊಂತ ಹೋಗೋದು, ಬಂಡತನದಿಂದ ಕೇಳಬೇಕ್ರಿ ಅಂತಿದ್ರು ತಾತವ್ರು. ಈಗ ನಾವು ಏನೋ ಒಂದು ಕೇಳಕತ್ತಾರ ಬಿಡು, ನಾವು ದೂರ ಇರ್ತೀವಿ, ನಮಗೇನು ಗೊತ್ತಿರಂಗಿಲ್ಲ. ಅವ್ರು ಹಂಗೆ ಹೇಳ್ತಿರ್ತಾರಂತ ನಾ ಇಟ್ಟು ಅಡುಗೆ ಮಾಡಿದೆ ಅನ್ನೋದು, ಇಟ್ಟು ನಾನೇನೋ ಒಂದು ಕೆಲಸ ಮಾಡಿದೆ ಅನ್ನೋದು. ಅವ್ರು ಹಂಗೆ ನಮಗೇನು ನೋಡ್ತಾರನ, ಇಟ್ಟು ಮಾಡ್ತೀನಿ ಕೆಲಸ ಮಾಡ್ಕೊಂತ ಕೇಳಿದ್ರೆ ಆಯ್ತಪ್ಪ, ಒಂದು ಕಡೆ ಹಚ್ಚಿಕೇಸಿ ನಾ ಕೆಲಸ ಮಾಡ್ತೀನಿ ಅನ್ನೋದು ಇದು ಸಾಧ್ಯ ಆಗಂಗಿಲ್ಲ ಅಂಥವ್ರಿಗೆ. ಕೂಡಬೇಕು, ಏಕಾಗ್ರತೆಯಿಂದ ಕೂಡಬೇಕು, ಕೇಳಬೇಕು. ಇದು ಒಂದು ಅರ್ಧ ಗಂಟೆ ಬಿಟ್ಟರೆ ಇನ್ನೊಂದು ಚೂರು ಕೆಲಸ ಆಗ್ತಿತ್ತು ಅನ್ನೋದು, ಇದಕ್ಕೊಯ್ದೆ ಅಡುಗೆ ಮಾಡ್ಕೊತ ಕೇಳ್ತೀನಿ ಅನ್ನೋದು ಅಲ್ಲ. ಇದಕ್ಕಾಗಿ ಒಂದು ಅರ್ಧ ಗಂಟೆ ಮೀಸಲಿಟ್ರಿ ಏನು ತಪ್ಪಲ್ಲ. ಅಷ್ಟೇ ಶ್ರದ್ಧೆಯಿಂದ ಕೇಳಿದಾಗ ಆ ಲಾಭಗಳು ನಿಮಗೆ ಉಂಟಾಗ್ತದೆ. ಹಾಗಾಗಿ ಇದನ್ನೆಲ್ಲ ಕೇಳುವಂಥ ವಿಚಾರ ನಮ್ಗೆ ಸದ್ಗುರುಗಳ ಒಂದು ಕೃಪೆ ಅಂತ ಹೇಳಿ ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹಾರವು.